HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ದಾಖಲೆಯ 663 ಪಾಸಿಟಿವ್ ಪತ್ತೆ. ಹೆಚ್ಚಾಗುತ್ತಿರುವ ಕೋವಿಡ್ ಸಾವಿನ ಸಂಖ್ಯೆ. ಇಂದು 4 ಮರಣ. ಲಸಿಕೆ ಪಡೆಯಲು ಹಿಂದೇಟು ಹಾಕುತ್ತಿರುವ ವಯಸ್ಕರು. ಕೊರೋನಾ ಸೋಂಕು ಹಿನ್ನೆಲೆ ಹಾಫ್ ಲಾಕ್ಡೌನ್ ಜಾರಿ ಮಾಡಿದ ಜಿಲ್ಲಾಡಳಿತ. ಅಗತ್ಯ ವಸ್ತುಗಳ ಹೊರತು ಎಲ್ಲ ವ್ಯಾಪಾರ ವಹಿವಾಟುಗಳು ಮೇ 4ರವರೆಗೆ ಬಂದ್. ಏಕಾಏಕಿ ನಿರ್ಧಾರಕ್ಕೆ ಜಿಲ್ಲೆಯ ವರ್ತಕರ ಅಸಮಾಧಾನ. ಎರಡನೇ ಅಲೆ ಬಗ್ಗೆ ತಿಳಿದಿದ್ದರೂ ಚುನಾವಣೆಯಲ್ಲಿ ಕಾಲ ಕಳೆದ ಸರ್ಕಾರ. ಜನರ ಪ್ರಾಣದ ಮೇಲೆ ಚೆಲ್ಲಾಟ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ತೀವ್ರ ಬೇಸರ. ಹಾಸನ ಜಿಲ್ಲೆಯಲ್ಲಿ 100 ಕೋವಿಡ್ ಪ್ರಕರಣಗಳು ದಾಖಲಾಗುತ್ತಿದ್ದು ಇದೀಗ ಮೃತರ ಸಂಖ್ಯೆಯು ಹೆಚ್ಚಾಗುತ್ತಿದೆ. ಸಾರ್ವಜನಿಕರು ಕೋವಿಡ್-19 ಸೋಂಕು ಹರಡದಂತೆ ಎಚ್ಚರಿಕೆ ವಹಿಸಿ ಎಲ್ಲಿಯೂ ಗುಂಪುಗೂಡದಂತೆ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿಕೊಂಡು ತಮ್ಮನ್ನು ಕೊರೋನಾ ಸೋಂಕಿನ ಎರಡನೇ ಅಲೆಯಿಂದ ರಕ್ಷಿಸಿಕೊಳ್ಳಿ ಎನ್ನುವುದು ನಿಮ್ಮ ನೆಚ್ಚಿನ HCN ಸುದ್ದಿವಾಹಿನಿಯ ಕಳಕಳಿಯ ಪ್ರಾರ್ಥನೆ. ಕೊರೋನಾ ವೈರಸ್ ಸೋಂಕಿನ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಲಾಕ್ಡೌನ್ ಜಾರಿ ಮಾಡಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಅಗತ್ಯ ವಸ್ತುಗಳ ಹೊರತಾಗಿ ಉಳಿದ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಮೇ 4ರವರೆಗೆ ಬಂದ್ ಮಾಡುವಂತೆ ಡಿಸಿ ಆದೇಶ ಮಾಡಿದ್ದಾರೆ. ಹಾಸನ ಜಿಲ್ಲೆಯಾದ್ಯಂತ ಕಠಿಣ ರೂಲ್ಸ್ ಜಾರಿ ಮಾಡಲಾಗಿದ್ದು ಬಟ್ಟೆ ಅಂಗಡಿ, ಎಲೆಕ್ಟ್ರಾನಿಕ್ ಶಾಪ್ಗಳು ಸೇರಿ ಜೀವನಾವಶ್ಯಕ ಅಲ್ಲದ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡುವಂತೆ ಆದೇಶಿಸಲಾಗಿದೆ. ದಿನಸಿ, ಹಾಲು, ಮಾಂಸ, ಮೀನು ಮಾರಾಟ ಹಾಗೂ ಕೃಷಿ ಮತ್ತು ಕಟ್ಟಡ ನಿರ್ಮಾಣ ಸಂಬಂಧದ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಮಾತ್ರವೇ ಅವಕಾಶ ನೀಡಲಾಗಿದೆ ಎಂದು ಹಾಸನ ಜಿಲ್ಲಾಧಿಕಾರಿ ಆರ್ ಗಿರೀಶ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶದ ಬೆನ್ನಲ್ಲೇ ನಗರಸಭೆಯ ಅಧಿಕಾರಿಗಳು ಅಂಗಡಿಗಳನ್ನು ಬಂದ್ ಮಾಡಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶದ ಬೆನ್ನಲ್ಲೇ ಗುರುವಾರದಂದು ಬೆಳಗಿನಿಂದಲೇ ಪೊಲೀಸ್ ಇಲಾಖೆ, ನಗರಸಭೆ, ಗೃಹ ಸೇವಾದಳ ಇತರರು ಅಂಗಡಿಗಳನ್ನು ಬಂದ್ ಮಾಡಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಕ್ರಮದಿಂದಾಗಿ ವರ್ತಕರು ಕಂಗಾಲಾಗಿದ್ದಾರೆ. ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂ ನಡೆಸಲು ಆದೇಶಿಸಿದೆ. ಆದರೆ ಜಿಲ್ಲಾಡಳಿತ ನಿತ್ಯದ ಕರ್ಫ್ಯೂಗೆ ಮುಂದಾಗಿದೆ ಎಂದು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ದಾಳಿ ನಡೆಸಿದಾಗ ಅಂಗಡಿ ಮುಗ್ಗಟ್ಟು ಬಂದ್ ಮಾಡುವಾಗ SRS ಜ್ಯುವೆಲರಿ ಶಾಪ್ ಒಳಗೆ ಸುಮಾರು 400ಕ್ಕೂ ಹೆಚ್ಚು ಜನರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ತೊಡಗಿರುವುದು ಕಂಡುಬಂದಿತು. ಎಲ್ಲರನ್ನೂ ಹೊರಗೆ ಕಳುಹಿಸಿದರೂ ಸಹ ಕೆಲಸ ಮಾಡುವವರೇ ನೂರಾರು ಸಂಖ್ಯೆಯಲ್ಲಿದ್ದರು. ಕೊರೋನಾ ವೇಳೆಯಲ್ಲಿ ಇಷ್ಟೊಂದು ಜನರನ್ನು ಒಂದು ಕಡೆ ಇರುವುದಕ್ಕೆ ಅಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿ 50,000 ದಂಡ ವಿಧಿಸುವ ಮೂಲಕ ಬಿಸಿ ಮುಟ್ಟಿಸಿದರು. ಬೆಳಿಗ್ಗೆ 6 ಗಂಟೆವರೆಗೆ ಇರ್ತದೆ. ಅದು ಬಿಟ್ಟು ಆ ವೇಳೆಯಲ್ಲಿ ಬಿಟ್ಟು ಬಾಕಿ ದಿನಗಳಂತೆ ಸೋಮವಾರ ಬೆಳಿಗ್ಗೆ 6 ಗಂಟೆಯಿಂದ ಶುಕ್ರವಾರ ಸಾಯಂಕಾಲ 9 ಗಂಟೆವರೆಗೂ ಘನ ಸರ್ಕಾರ ಕೆಲವೊಂದಕ್ಕೆ ನಿಬಂಧನೆಗಳಿದೆ. ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಈಗ ನಗರಸಭೆ ವ್ಯಾಪ್ತಿಗೆ ವರ್ತಕರಿಗೆ ಏನು ಮನವಿ ಮಾಡ್ತೀರಾ ಸರ್? ನಾನು ಈ ಸಮಯದಲ್ಲಿ ಈ ಕೋವಿಡ್-19 ವ್ಯಾಪಕವಾಗಿ ಹರಡ್ತಾ ಇರೋದ್ರಿಂದ ದಯಮಾಡಿ ಸಾರ್ವಜನಿಕರಲ್ಲಿ ನಮ್ಮ ನಗರಸಭೆ ಮತ್ತು ಸಿಬ್ಬಂದಿಗಳ ಅಧಿಕಾರಿಗಳ ಪರವಾಗಿ ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾರೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಓಡಾಟ ಮಾಡೋದಂಥದ್ದಾಗಲಿ, ಗುಂಪಾಗಿ ಸೇರೋವಂಥದ್ದಾಗಲಿ, ಅನವಶ್ಯಕವಾಗಿ ಅಂಗಡಿಗಳಿಗೆ ಬರೋವಂಥದ್ದಾಗಲಿ ಅದನ್ನು ಮಾಡಬಾರ್ದು. ಈಗಾಗಲೇ ಹಾಸನದಲ್ಲಿ 400 ಪ್ರತಿನಿತ್ಯ 400, 350, 400 ಈ ಥರ ಸಂಖ್ಯೆಯಲ್ಲಿ ಕೋವಿಡ್ ಬರ್ತಾಯಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಜನರು ಆದಷ್ಟು ಸಾಮಾಜಿಕ ಅಂತರ ಕಾಯ್ದುಕೊಂಡು ನಗರಸಭೆ ಜೊತೆ ಕೈ ಜೋಡಿಸ್ಬೇಕು. ಕೋವಿಡ್ ತಡೆಗಟ್ಟಿಗೆ ಏನೇನು ಕ್ರಮ ತಗೋಬೇಕೋ ನಾವು ತೊಗೊಳ್ತಾ ಇದ್ದೀವಿ, ಮುಂಚಾಗ್ರತೆ ಕ್ರಮ ತೊಗೊಳ್ತಾ ಇದ್ದೀವಿ. ಜನರು ಕೂಡ ಕೈ ಜೋಡಿಸಿದ್ರೆ ನಮಗೆ ಭಾಳ ಅನುಕೂಲ ಆಗ್ತದೆ. ಸರ್, ಈಗ ನಾವು ಮತ್ತು ನಮ್ಮ ಅಧಿಕಾರಿಗಳು ಒಳಗೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 100ರಿಂದ 150 ಜನ ಇದ್ದರು. ಹಾಗಾಗಿ ಕೋವಿಡ್ ಮುನ್ನೆಚ್ಚರಿಕೆ ಕ್ರಮವಾಗಿ ಮತ್ತು ಸರ್ಕಾರದ ಆದೇಶದಂತೆ 50 ಜನರ ಮೇಲ್ಪಟ್ಟು ಯಾರು ಇರಬಾರ್ದು. ಇದರ ಮಧ್ಯೆ ಸ್ವತಃ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿದರು. ದಿನಸಿ, ತರಕಾರಿ, ಮೆಡಿಕಲ್, ಬಾರ್ಗಳು, ಹೋಟೆಲ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವ್ಯಾಪಾರ ವಹಿವಾಟುಗಳನ್ನು ಇಂದಿನಿಂದ ಮೇ 4ರವರೆಗೆ ಸಂಪೂರ್ಣ ಬಂದ್ ಮಾಡಿಸಿದರು. ಎಲೆಕ್ಟ್ರಾನಿಕ್, ಚಿನ್ನ ಬೆಳ್ಳಿ, ಬಟ್ಟೆ ಅಂಗಡಿ, ಮೊಬೈಲ್ ಅಂಗಡಿಗಳು ಬಂದ್ ಮಾಡಿ ಜಿಲ್ಲಾಡಳಿತದೊಂದಿಗೆ ಮತ್ತು ಪೊಲೀಸರೊಂದಿಗೆ ನಗರದೆಲ್ಲೆಡೆ ರೌಂಡ್ಸ್ ಮಾಡಿ ಅಂಗಡಿ ಮುಂಗಟ್ಟು ಕ್ಲೋಸ್ ಮಾಡಿ ಸಹಕರಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನಗರಸಭೆ ಆರೋಗ್ಯಾಧಿಕಾರಿಗಳಾದ ಆದೇಶ್, ಮಂಜುನಾಥ್, ಪ್ರಸಾದ್, ಸೂಪರ್ವೈಸರ್ ಸುಹಾನ್, ಮಾರ್ಷಲ್ ಎಂಬ ಹೆಸರಿನಲ್ಲಿ ರಚಿಸಿರುವ ತಂಡದ ಬಿಜಿ ಮಂಜುಳಾ, HN ಮಹದೇವ್, ನರಸಿಂಹಮೂರ್ತಿ, ಪ್ರೇಮ, ಪುಟ್ಟರಾಜು, ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಗುರುವಾರ ಹೊಸದಾಗಿ 663 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ. ಸೋಂಕಿತರ ಸಂಖ್ಯೆ 33,806ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಈವರೆಗೆ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಇಂದಿನ ಪ್ರಕರಣಗಳ ಸಂಖ್ಯೆ 109 ಆಗಿದ್ದು ಒಟ್ಟು 30,220 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 3,074 ಮಂದಿ ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು ತೀವ್ರ ನಿಗಾ ಘಟಕದಲ್ಲಿ 26 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ಚಿಕಿತ್ಸೆ ಫಲಕಾರಿಯಾಗದೆ 4 ಮೃತಪಟ್ಟಿದ್ದು, ಮೃತರ ಸಂಖ್ಯೆ 512 ಆಗಿದೆ. ಇಂದು ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಆಲೂರು 15, ಅರ್ಕಲ್ಗೂಡು 90, ಅರಸೀಕೆರೆ 65, ಬೇಲೂರು 38, ಚನ್ನರಾಯಪಟ್ಟಣ 101, ಹಾಸನ 285, ಹೊಳೆನರಸೀಪುರ 25, ಸಕಲೇಶಪುರ 41, ಇತರೆ 3 ಸೇರಿ ಒಟ್ಟು 663 ಆಗಿದೆ ಎಂದರು. ಕೋವಿಡ್ ಹೆಚ್ಚಾಗುತ್ತಿರುವ ಹಿನ್ನೆಲೆ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಜಿಲ್ಲೆಯ 45 ವರ್ಷ ಮೀರಿದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕೋವಿಡ್ ಲಸಿಕೆಯನ್ನು ಹಾಕಲಾಯಿತು. ಸುಮಾರು 2,54,000ಕ್ಕೂ ಹೆಚ್ಚು ಡೋಸಸ್ನ ನಾವೀಗ ಆಲ್ರೆಡಿ ಕೊಟ್ಟಿದ್ದೀವಿ. ಫಸ್ಟ್ ಡೋಸ್ ಬಂದು ಸುಮಾರು 2,30,000 ಜನಕ್ಕೂ ಹೆಚ್ಚು ಜನಕ್ಕೆ ಕೊಟ್ಟಿದ್ದೀವಿ. ಅದೇ ರೀತಿ ಈಗ ಇವತ್ತು ಈ ಒಂದು ನಮ್ಮ ಪ್ರೆಸ್ ಕ್ಲಬ್ ಆಫೀಸ್ನಲ್ಲಿ ಏನಂದರೆ ನಮಗೆ ಸರ್ಕಾರದ ನಿಯಮಾನುಸಾರ ಏನು ಆಫೀಸಸ್ಸಲ್ಲಿ ಕೊಡ್ಬೋದು ಅತಿ ಹೆಚ್ಚು ಜನ ಇದ್ದಂಥ ಕಡೆ ಅಂತ ಸರ್ಕಾರದ ನಿಯಮ ಇರೋದ್ರಿಂದ ಇವತ್ತು ಪ್ರೆಸ್ ಕ್ಲಬ್ಬಲ್ಲಿ ಈ ಒಂದು ಕಾರ್ಯಕ್ರಮನ ಇಲ್ಲಿನ ಏನು ಸಾರ್ವಜನಿಕರಿಗೂ ಇಲ್ಲಿನ ಯಾರು ಕೆಲಸ ಮಾಡ್ತಾರೆ ಅಂಥವ್ರೆಲ್ಲರಿಗೂ ಕೂಡ ನಾವು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಇವತ್ತು ತುಂಬ ಜನ ಬರ್ತಾ ಇದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸು ಕೂಡ ಯಾರು ಅಬೋವ್ 45 ಇದ್ದಾರೆ, 45 ವರ್ಷಕ್ಕೆ ಮೇಲ್ಪಟ್ಟಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕೂಡ ಬಂದು ಈ ಒಂದು ವ್ಯಾಕ್ಸಿನನ್ನು ತಗೋತಾ ಇದ್ದಾರೆ. ಸೊ ಸಾರ್ವಜನಿಕರು ಕೂಡ ಈ ಮೂಲಕ ವಿನಂತಿ ಮಾಡೋದೇನೆಂದರೆ 45 ವರ್ಷ ಮೇಲ್ಪಟ್ಟಂಥ ಎಲ್ಲರೂ ಕೂಡ ವ್ಯಾಕ್ಸಿನನ್ನು ಪಡಿಬೇಕು. ನಮ್ಮಲ್ಲಿ ವ್ಯಾಕ್ಸಿನ್ನು ಏನು ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಮ್ಮಲ್ಲಿ ದಾಸ್ತಾನಿದೆ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಈ ಒಂದು ವ್ಯಾಕ್ಸಿನನ್ನು ಪಡೆದು ಈ ಕರೋನಾ ತಡೆಗಟ್ಟೋದ್ರಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ. ಬೇಲೂರು ತಾಲೂಕಿನಲ್ಲೂ ಕೊರೋನಾ ವೈರಸ್ ಸೋಂಕಿನ ಹಿನ್ನೆಲೆಯಲ್ಲಿ ತಕ್ಷಣವೇ ಲಾಕ್ಡೌನ್ ಜಾರಿ ಮಾಡಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಅಗತ್ಯ ವಸ್ತುಗಳ ಹೊರತಾಗಿ ಉಳಿದ ಎಲ್ಲ ವ್ಯಾಪಾರ ವಹಿವಾಟು ಬಂದ್ ಮಾಡಲಾಗಿದೆ. ತಾಲೂಕಿನಲ್ಲಿ ಕಠಿಣ ರೂಲ್ಸ್ ಜಾರಿ ಮಾಡಲಾಗಿದ್ದು, ಬಟ್ಟೆ ಅಂಗಡಿ, ಎಲೆಕ್ಟ್ರಾನಿಕ್ ಶಾಪ್ಗಳು ಸೇರಿ ಜೀವನಾವಶ್ಯಕವಲ್ಲದ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡುವಂತೆ ಆದೇಶಿಸಲಾಗಿದೆ. ಅಗತ್ಯ ವಸ್ತುಗಳ ಮಾರಾಟಕ್ಕೆ ಮಾತ್ರವೇ ಅವಕಾಶ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ ಎಂದು ತಿಳಿದುಬಂದಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಬೆನ್ನಲ್ಲೇ ಪೊಲೀಸರು ಅಂಗಡಿಗಳನ್ನು ಬಂದ್ ಮಾಡಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಕ್ರಮದಿಂದಾಗಿ ವರ್ತಕರು ಕಂಗಾಲಾಗಿದ್ದಾರೆ. ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂ ನಡೆಸಲು ಆದೇಶಿಸಿದೆ. ಆದರೆ ಜಿಲ್ಲಾಡಳಿತ ನಿತ್ಯದ ಕರ್ಫ್ಯೂಗೆ ಮುಂದಾಗಿದೆ. ಈ ದಿನ ನಾವು ಎಂದಿನಂತೆ ವ್ಯಾಪಾರ ಮಾಡಲು ತಿಂಡಿಗಾಡಿ ವ್ಯಾಪಾರಿಗಳು, ಪಾನಿಪುರಿ ಹಾಗೂ ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಭಾರಿ ಹೊಡೆತ ಬಿದ್ದಿದೆ. ಹೋಟೆಲ್ ಮಾಲೀಕ ಕೇಶವ ಮಾತನಾಡಿ, ಪ್ರತಿನಿತ್ಯ ನಾವು ಸಂಜೆಯ ವ್ಯಾಪಾರಕ್ಕಾಗಿ ಅಡುಗೆ ತಿಂಡಿಯನ್ನು ತಯಾರು ಮಾಡಿಕೊಂಡಿದ್ದೆವು. ಆದರೆ ಇಂದು ದಿಢೀರನೆ ಬಂದ್ ಮಾಡಿದ್ದರಿಂದ ತಯಾರಿಸಿದ ಅಡುಗೆ ಪದಾರ್ಥಗಳೆಲ್ಲ ಹಾಗೆಯೇ ಉಳಿದಿದ್ದು ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ನಾವು ಐಟಮ್ ನೋಡಿ, ಇಡ್ಲಿ ವಡೆ ಐಟಮ್ನೆಲ್ಲ ಪೂರ್ತಿ ರೆಡಿ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ವಿ. 8 ಗಂಟೆ ತನಕ ವ್ಯಾಪಾರ ಅಂತ ಹೇಳಿ ನಿನ್ನೆ ಅನೌನ್ಸ್ ಮಾಡಿದ್ರು. ಆದರೆ ಇವತ್ತಿನ ಒಂದು ಇದರಲ್ಲಿ ಏಕಾಏಕಿ ಬಂದುಬಿಟ್ಟು 2 ಗಂಟೆಗೆಲ್ಲ ಲಾಕ್ಡೌನು ಅದು ಇದು ಅಂತೇಳಿ ಕ್ಲೋಸ್ ಮಾಡಿ ಅಂತೆಲ್ಲ ಕ್ಲೋಸ್ ಮಾಡಿಸಿದ್ದಾರೆ. ನಮ್ಮ ಐಟಮ್ ಎಲ್ಲ ರೆಡಿ ಆಗಿದೆ. 1,000 ರೂಪಾಯಿ ಐಟಮ್ ಎಲ್ಲ ಲಾಸ್ ಆಗ್ತಾ ಇದೆ. ಈ ರೀತಿ ಆದರೆ ನಾವು ಜೀವನ ನಡೆಸೋದು ಯಾವ ಥರ, ಯಾವ ರೀತಿ ಇದು ಮಾಡಿ? ನಾವೇನು ಸರ್ಕಾರಿ ನೌಕರರಲ್ಲ, ಏನಿಲ್ಲ, ದಿನಗೂಲಿ ದಿನ ಸಂಬಳ ದಿನ ಅದನ್ನೇ ನಂಬ್ಕೊಂಡು ಬದುಕ್ತಾರೆ ಅಂಥವ್ರು. ಈಗ ಏನು ಮಾಡಬೇಕು ಅಂತ ದಿಕ್ಕೆ ತೋರಿಸಿದಂತೆ ಇದಾಗ್ತಾ ಇದೆ. ಅದೇ ರೀತಿ ಸಕಲೇಶಪುರ ತಹಸೀಲ್ದಾರ್ ಜಯಕುಮಾರ್ ನೇತೃತ್ವದಲ್ಲಿ ಸಕಲೇಶಪುರ ಪಟ್ಟಣ ಬಂದ್ ಮಾಡಿಸಲಾಯಿತು. ವರ್ತಕರು ದಿಢೀರನೆ ಈ ರೀತಿ ನಿರ್ಬಂಧ ಹೇರಿದ ಹಿನ್ನೆಲೆ ಜಿಲ್ಲಾಡಳಿತದ ವೈಖರಿಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಕೊರೋನಾ ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಅಗತ್ಯ ವಸ್ತುಗಳ ಹೊರತಾಗಿ ಉಳಿದೆಲ್ಲ ವ್ಯಾಪಾರ ವಹಿವಾಟು ಬಂದ್ ಮಾಡಲಾಗಿದೆ ಎಂದು ಆಲೂರು ತಾಲೂಕು ತಹಸೀಲ್ದಾರ್ ಶಿರಿನ್ ತಾಜ್ ತಿಳಿಸಿದರು. ಕೋವಿಡ್-19 ಸೋಂಕಿನ ಹಿನ್ನೆಲೆಯಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಆಲೂರು ತಾಲೂಕಿನಾದ್ಯಂತ ಏಪ್ರಿಲ್ 21ರಿಂದ ಮೇ 4ರವರೆಗೆ ರಾತ್ರಿ ಕರ್ಫ್ಯೂ ಮತ್ತು ವಾರಾಂತ್ಯದಲ್ಲಿ 2 ದಿನಗಳ ಕಾಲ ಸಂಪೂರ್ಣವಾಗಿ ಲಾಕ್ಡೌನ್ ಇರುತ್ತದೆ. ಇಂದು ಕೂಡ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕಠಿಣ ರೂಲ್ಸ್ ಜಾರಿ ಮಾಡಲಾಗಿದ್ದು, ಬಟ್ಟೆ ಅಂಗಡಿ, ಎಲೆಕ್ಟ್ರಾನಿಕ್ ಶಾಪ್ ಸೇರಿದಂತೆ ಜೀವನಾವಶ್ಯಕವಲ್ಲದ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡುವಂತೆ ಆದೇಶಿಸಲಾಗಿದೆ. ದಿನಸಿ, ಹಾಲು, ಮಾಂಸ, ಮೀನು ಮಾರಾಟ ಹಾಗೂ ಕೃಷಿ ಮತ್ತು ಕಟ್ಟಡ ನಿರ್ಮಾಣದ ಸಂಬಂಧದ ವಸ್ತುಗಳ ಮಾರಾಟಕ್ಕೆ ಮಾತ್ರವೇ ಅವಕಾಶ ನೀಡಲಾಗಿದೆ. ಆದ್ದರಿಂದ ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಸೋಂಕನ್ನು ತಡೆಯುವ ಸಲುವಾಗಿ ತಾಲೂಕಿನ ಎಲ್ಲ ನಾಗರಿಕರು ಸಂಪೂರ್ಣವಾಗಿ ಸಹಕರಿಸಬೇಕೆಂದು ಆಲೂರು ತಾಲೂಕು ತಹಸೀಲ್ದಾರ್ ಶಿರಿನ್ ತಾಜ್ ಮನವಿ ಮಾಡಿದರು. ಜಿಲ್ಲಾಧಿಕಾರಿಗಳ ಆದೇಶದ ಬೆನ್ನಲ್ಲೇ ಇದ್ದಕ್ಕಿದ್ದಂತೆ ಆಲೂರು ಪೊಲೀಸ್ ಅಧಿಕಾರಿಗಳು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುತ್ತಿದ್ದು, ಅಧಿಕಾರಿಗಳ ಈ ನಿರ್ಧಾರದಿಂದ ನಾವು ಸಾಕಷ್ಟು ನಷ್ಟ ಅನುಭವಿಸಬೇಕಾಗುತ್ತದೆ ಎಂದು ಅಸಮಾಧಾನ ಹೊರಹಾಕಿದರು. ದಿನಾಂಕ 21/4/2021ರಿಂದ ದಿನಾಂಕ 4/5/2021ರವರೆಗೆ ಈ ಕೆಳಕಂಡ ಆದೇಶಗಳನ್ನು ಪಾಲಿಸಲು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೇನೆ. ಪ್ರತಿದಿನ ಬೆಳಗ್ಗೆ 6ರಿಂದ ಸಂಜೆ 9ರವರೆಗೆ ಕೇವಲ ಅತ್ಯವಶ್ಯಕವಾದಂತಹ ಪದಾರ್ಥಗಳಾದ ಆಹಾರ, ದಿನಸಿ ಅಂಗಡಿಗಳು, ಹಾಲು, ಮೀನು, ಮಾಂಸ ಮತ್ತು ತರಕಾರಿಗಳು ಹಾಗೂ
ಹಾಲಿನ ಉತ್ಪನ್ನಗಳಿಗೆ ಮಾತ್ರ ಅಂಗಡಿಗಳಿಗೆ ತೆರೀಲಿಕ್ಕೆ ಅವಕಾಶ ಇರ್ತದೆ. ಇನ್ನುಳಿದಂತೆ ಬಾರು, ಲಿಕ್ಕರು ಹಾಗೂ ರೆಸ್ಟೋರೆಂಟ್ಗಳು ಮತ್ತು ಹಾಗೆಯೇ ಪೆಟ್ರೋಲ್ ಬಂಕು ಮತ್ತು ATMಗಳು ಹಾಗೆ ಇನ್ನುಳಿದಂತೆ ಯಾವುದೇ ರೀತಿಯ ಅಂಗಡಿಗಳು ಅಲ್ಲಿ ಓಪನ್ ಇರಲಿಕ್ಕೆ ಅವಕಾಶ ಇದೆ. ಬಟ್ ನಮ್ಮ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ಬಟ್ಟೆ ಅಂಗಡಿಗಳು, ಚಪ್ಪಲಿ ಅಂಗಡಿಗಳು ಮತ್ತು ಇತರೆ ಅಂಗಡಿಗಳು, ಜೀವನಾವಶ್ಯಕವಲ್ಲದ ಅಂಗಡಿಗಳನ್ನು ತೆರೆಯದಂತೆ ನಿರ್ಬಂಧಿಸಲಾಗಿದೆ. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಸತೀಶ್, ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕೋವಿಡ್ 2ನೇ ಅಲೆ ವ್ಯಾಪಕವಾಗಿ ಹರಡುವ ಬಗ್ಗೆ ಹಲವಾರು ತಜ್ಞರು ಮೊದಲೇ ತಿಳಿಸಿದ್ದರೂ ಬಿಜೆಪಿ ಸರ್ಕಾರ ಗಮನ ನೀಡದೆ ಚುನಾವಣೆಯಲ್ಲಿ 1 ತಿಂಗಳ ಕಾಲ ಕಳೆದಿದೆ. ಜನರ ಪ್ರಾಣದ ಮೇಲೆ ಸರ್ಕಾರ ಚೆಲ್ಲಾಟ ಮಾಡಬಾರದೆಂದು ಮಾಜಿ ಸಚಿವ HD ರೇವಣ್ಣ ಬೇಸರ ವ್ಯಕ್ತಪಡಿಸಿದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕೊರೋನಾ 2ನೇ ಹಂತದ ಅಲೆ ಹೆಚ್ಚಾಗುತ್ತಿರುವ ಬಗ್ಗೆ ಸರ್ಕಾರವು ಮೊದಲೇ ಮುಂಜಾಗ್ರತೆ ವಹಿಸಬೇಕಾಗಿತ್ತು. ಇನ್ನು ಚುನಾವಣೆ ಗೆಲುವಿಗಾಗಿ 2 ರಾಷ್ಟ್ರೀಯ ಪಕ್ಷಗಳು 1 ತಿಂಗಳುಗಳ ಕಾಲ ಸಮಯ ವ್ಯರ್ಥ ಮಾಡಿದ್ದು, ಹಲವಾರು ಜನ ತಜ್ಞರು 2ನೇ ಅಲೆ ಬಗ್ಗೆ ತಿಳಿಸಲಾಗಿದ್ದರೂ ಕ್ರಮ ತೆಗೆದುಕೊಳ್ಳಲಿಲ್ಲ. ಒಂದು ಕಡೆ ಕೆಎಸ್ಆರ್ಟಿಸಿ ನೌಕರರ ಹೊಡೆತ, ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಸರ್ಕಾರದ ಹೊಡೆತ. ಬೇರೆ ಬೇರೆ ಸ್ಥಳಗಳಿಂದ ಹಬ್ಬ ಹರಿದಿನಗಳಲ್ಲಿ ಊರಿಗೆ ಜನರು ಬಂದು ಒಟ್ಟಿಗೆ ಇರುತ್ತಾರೆ. ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನು ತಕ್ಷಣದಲ್ಲಿ ಮಾಡಬಾರದಿತ್ತು. ಇದರಿಂದ ಖಾಸಗಿ ವಾಹನ ಮಾಲೀಕರು ಹೆಚ್ಚಿನ ಹಣ ವಸೂಲಿ ಮಾಡುವ ಅವಕಾಶ ಸಿಕ್ಕಿದಂತಾಗಿದೆ. ಸರ್ಕಾರವೇ ಖಾಸಗಿಯವರಿಗೆ ಯಾವ ನಿಯಮ ಮಾಡದೆ ಫ್ರೀಯಾಗಿ ಬಿಟ್ಟಿದೆ ಎಂದು ದೂರಿದ ಅವರು, ಸರ್ಕಾರವು ಈಗಲಾದರೂ ಬಡವರ ಆರೋಗ್ಯದಲ್ಲಿ ಚೆಲ್ಲಾಟವಾಡದೆ ಗಮನ ಕೊಡಬೇಕು ಎಂದರು. 108 ತುರ್ತು ವಾಹನಕ್ಕೆ ಯಾರು ಹಣ ಕೊಡುತ್ತಾರೆ ಅವರನ್ನು ಕರೆದೊಯ್ಯುತ್ತಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಸತ್ತ ಹೆಣಕ್ಕೆ ಚಿಕಿತ್ಸೆ ನೀಡಿದ್ದೇವೆ ಎಂದು ಬಡವರಿಂದ ಹಣ ವಸೂಲಿ ಮಾಡಲಾಗುತ್ತಿದೆ. ಬಡವರು ಔಷಧಿಗೆ ಹಣವಿಲ್ಲದೆ ಪರದಾಡುವ ಪರಿಸ್ಥಿತಿ ಬಂದಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಖಾಸಗಿ ಆಸ್ಪತ್ರೆಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಬಡವರನ್ನು ಉಳಿಸಬೇಕು. ಖಾಸಗಿ ಆಸ್ಪತ್ರೆಯಲ್ಲಿ ಬಡವರ ಬಿಲ್ಗಳನ್ನು ಸರ್ಕಾರವೇ ಪಾವತಿ ಮಾಡುವುದಾಗಿ ಹೇಳಬೇಕೆಂದು ಕೋರಿದರು. ರಾಜ್ಯ ಸರ್ಕಾರವು ಒಂದು ಕಡೆ ರಾಜಕೀಯ ಪಕ್ಷಗಳನ್ನು ದಮನ ಮಾಡಲು ಬಿಜೆಪಿಯು ಸರ್ಕಾರಿ ವಕೀಲರು ಮತ್ತು ಅಡ್ವೊಕೇಟ್ ಜನರಲ್ ಇಟ್ಟುಕೊಂಡಿದ್ದಾರೆ. ಅದರಲ್ಲೂ ಪ್ರಾದೇಶಿಕ ಪಕ್ಷವನ್ನು ಮುಗಿಸಬೇಕೆಂದು ಕಾರ್ಯಪ್ರವೃತ್ತರಾಗಿದೆ ಎಂದು ಕಿಡಿಕಾರಿದ ಅವರು, ಹಾಸನ ಜಿಲ್ಲೆಯಲ್ಲಿ ನಗರಸಭೆ ಬಿಜೆಪಿ ಪಾಲಾದ ವಿಚಾರವಾಗಿ ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಇನ್ನು ರಾಜ್ಯದಲ್ಲಿ ಕಾನೂನು ಮಂತ್ರಿಯನ್ನು ರಾತ್ರೋರಾತ್ರಿಯೇ ಬದಲಾವಣೆ ಮಾಡುವ ಪರಿಸ್ಥಿತಿಗೆ ಸರ್ಕಾರ ತಲುಪಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮುಗಿದ ತಕ್ಷಣವೇ ಇಂಥ ಒಂದು ಸಿಂಟಮ್ಸ್ ಬರುತ್ತೆ ಅಂತ ಹಲವಾರು ತಜ್ಞರು ತಿಳಿಸಿದರೂ ಸಹ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಒಂದು ಕಡೆ ಈ KSRTCಯವ್ರದ್ದು ಹೊಡೆತ, ಇನ್ನೊಂದು ಕಡೆ ಜನಸಾಮಾನ್ಯರಿಗೆ ಸರ್ಕಾರದ ಹೊಡೆತ. ಯಾಕೆಂದರೆ ಒಂದು ಕಡೆ ಹಬ್ಬ ಹರಿದಿನಕ್ಕೆ ಹೋಗಬೇಕು, ಬಸ್ಸಸ್ ಇಲ್ಲ, ಬಂದು ಯಾವ ಟ್ಯಾಕ್ಸಿ ಇದು ಯಾವುದ್ರಲ್ಲಿ ಊರೂರಿಗೆ ಬರಬೇಕು ಅನ್ನೋದೊಂದು ಭಾವನೆ. ವರ್ಷಕ್ಕೊಂದು ಹಬ್ಬ, ಅದು ಫಸ್ಟ್ ಯುಗಾದಿ. ಯಾರೇ ಇದ್ದರೂ ಅವ್ರ ಮನೇಲಿ ಎಲ್ಲ ಒಟ್ಟಿಗೆ ಕುಟುಂಬದ ಜೊತೆ ಇರಬೇಕು ಅನ್ನೋ ಭಾವನೆ. ಈ KSRTCಯವರು ಹಬ್ಬ ಕಳ್ಕೊಂಡವ್ರು ಬೇಕಾದ್ರೆ ಮಾಡ್ಕೋಬೋದಾಯಿತು. ಒಂದು 15 ದಿನ ಏನು ದೇಶ ಮುಳುಗೋಗುವಂಥದ್ದೇನಿತ್ತು, ಅದೂ ಮಾಡಲಿಲ್ಲ. ಆ ಖಾಸಗಿ ಬಸ್ಸಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ, ಅದು ಕೆಲವು ನಮ್ಮ ಒಳ್ಳೆಯ ಸಬರಿಗೆ ದೊಡ್ಡ ಕುಂಚೋಕೆ ಒಂದು ಬಸ್ ಬಂದೈತಿ ಖಾಸಗಿ ಅಂತದ್ದು, ಒಂದು ಸೀಟ್ಗೆ 1,500 ರೂಪಾಯಿ ಅಂತ. ಮಾಸ್ಕ್ ಹಾಕದೆ ಹಾಗೂ ಸಾಮಾಜಿಕ ಅಂತರ ಪಾಲನೆ ಮಾಡದವರ ಮೇಲೆ ಪುರಸಭೆ ವ್ಯಾಪ್ತಿಯಲ್ಲಿ 83,000 ದಂಡವನ್ನು ವಿಧಿಸಲಾಗಿದೆ ಎಂದು ಬೇಲೂರು ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ತಿಳಿಸಿದರು. ಸರ್ಕಾರ ಈಗಾಗಲೇ ಮಾಸ್ಕ್ ಹಾಕಿಕೊಳ್ಳಬೇಕೆಂದು ಕಡ್ಡಾಯ ಮಾಡಿದರೂ ಸಹ ಸಾರ್ವಜನಿಕರಿಗೆ ಹಾಗೂ ಪುರಸಭೆ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಲ್ಲಿ ಸೂಕ್ತ ರೀತಿಯಲ್ಲಿ ಸಾಮಾಜಿಕ ಅಂತರ ಪಾಲನೆ ಮಾಡದವರ ಮೇಲೆ ಸಾಂಕ್ರಾಮಿಕ ರೋಗ ನಿರ್ಬಂಧ ಕಾಯ್ದೆ 2020 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಡಿಸೆಂಬರ್ನಿಂದ ಏಪ್ರಿಲ್ವರೆಗೂ ಸುಮಾರು 83,000 ರೂಗಳವರೆಗೂ ದಂಡ ವಿಧಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ಸುಜಯ್ ತಿಳಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,
ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಪುರಸಭಾ ವ್ಯಾಪ್ತಿಯಲ್ಲಿರುವಂತಹ ವಾಣಿಜ್ಯ ಮಳಿಗೆಗಳು, ಕಲ್ಯಾಣ ಮಂಟಪದಲ್ಲಿ ಸೂಕ್ತ ರೀತಿಯಲ್ಲಿ ಕೋವಿಡ್ ಮುನ್ನೆಚ್ಚರಿಕೆ ಕ್ರಮ ಅನುಸರಿಸುವಂತೆ ಮಾಹಿತಿ ನೀಡಲಾಗಿದ್ದು, ಇಲ್ಲಿಯವರೆಗೂ ಗುಂಪುಗೂಡಿ ಸಾರ್ವಜನಿಕರು ಸೇರಿದಂತೆ ಎಚ್ಚರ ನೀಡಲಾಗಿದೆ. ಪ್ರತಿ ವಾರ್ಡ್ಗಳಿಗೆ ಪುರಸಭಾ ವಾಹನದಲ್ಲಿ ಕರಪತ್ರ ನೀಡುವ ಮೂಲಕ ಪ್ರಚಾರ ಮಾಡಲಾಗುತ್ತಿದ್ದು, ಆದರೂ ಸಹ ನಿಯಮಗಳನ್ನು ಮೀರಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಪ್ರತಿ ವಾಣಿಜ್ಯ ಮಳಿಗೆಗಳಲ್ಲಿ 3 ಅಡಿಗಳ ಬಾಕ್ಸ್ ನಿರ್ಮಾಣ ಮಾಡಲು ಸೂಚಿಸಲಾಗಿದೆ. ಸರ್ಕಾರ 45 ವರ್ಷ ಮೇಲ್ಪಟ್ಟವರಿಗೆ ಉಚಿತ ಲಸಿಕೆ ಕೊಡಿಸಲಿದ್ದು, ಅದನ್ನು ಪ್ರತಿಯೊಬ್ಬರೂ ಪ್ರಯೋಜನ ಪಡೆಯಬೇಕು. ಸ್ವಚ್ಛತೆಗೆ ಪ್ರತಿ ವಾರ್ಡ್ಗಳಿಗೂ ಸ್ವಚ್ಛತೆ ಕಾಪಾಡುವ ಉದ್ದೇಶದಿಂದ ಕಸವನ್ನು ವಾಹನಕ್ಕೆ ಹಾಕಬೇಕು. ಇದರಿಂದ ಸಾಂಕ್ರಾಮಿಕ ರೋಗ ತಡೆಗಟ್ಟಬಹುದು. ನಮ್ಮೊಂದಿಗೆ ಜನರು ಸಹಕರಿಸಬೇಕೆಂದು ತಿಳಿಸಿದರು. ಮಾರ್ಗಸೂಚಿಯನ್ವಯ ಬೇಲೂರು ಪುರಸಭಾ ವ್ಯಾಪ್ತಿನಲ್ಲಿ ಪ್ರತಿಯೊಂದನ್ನು ಕೂಡ ಸರ್ಕಾರ ಮಾರ್ಗಸೂಚಿಯನ್ವಯ ಎಲ್ಲನೂ ಕ್ರಮ ತಗೊಳ್ತಾ ಇದ್ದೀವಿ. ಈಗಾಗಲೇ ಮದುವೆಗಳಿಗೆ, ಸಮಾರಂಭಗಳಿಗೆ ಏನೇನು ಇಷ್ಟು ನಿರ್ದಿಷ್ಟವಾಗಿ ಜನಗಳು ಸೇರಬೇಕು ಅಂತ ಹೇಳ್ತಿದ್ರು, ಎಷ್ಟು ಪರ್ಮಿಷನ್ ಇತ್ತು ಅದರ ಪ್ರಕಾರವಾಗಿ ಎಲ್ಲ ಕಲ್ಯಾಣ ಮಂಟಪಗಳಿಗೆ. ಈ ಸಂದರ್ಭದಲ್ಲಿ ಪುರಸಭೆಯ ಆರೋಗ್ಯಾಧಿಕಾರಿ ಲೋಹಿತ್, ಪರಿಸರ ಅಭಿಯಂತರರಾದ ಮಧುಸೂದನ್, ಇಂಜಿನಿಯರ್ ಪುರುಷೋತ್ತಮ್, ಕುಮಾರ್, ಉಮೇಶ್, ರಂಗಸ್ವಾಮಿ ಹಾಜರಿದ್ದರು. ಹಾಸನ ಜಿಲ್ಲಾ ಹಸಿರು ಭೂಮಿ ಪ್ರತಿಷ್ಠಾನ ಬೇಲೂರು ಘಟಕದ ವತಿಯಿಂದ ಬೇಲೂರು ಪಟ್ಟಣದ ಯೂರೋಕಿಡ್ಸ್ ಹಿಂಭಾಗ ಪಾರ್ಕ್ನಲ್ಲಿ ವಿಶ್ವ ಭೂದಿನದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಸಿರು ಭೂಮಿ ಪ್ರತಿಷ್ಠಾನದ ತಾಲೂಕು ಘಟಕದ ಅಧ್ಯಕ್ಷ ರಾಜೇಗೌಡ ಮಾತನಾಡಿ, ಪರಿಸರ ನಾಶ ಹಾಗೂ ಪ್ರಕೃತಿ ವಿಕೋಪ ಕಾಲಿಕವಾಗಿ ಸಂಭವಿಸುವುದು ಪ್ರಕೃತಿಯು ನಮಗೆ ನೀಡುತ್ತಿರುವ ಅಪಾಯದ ಮುನ್ಸೂಚನೆಯಾಗಿದೆ. ಬರ ಪರಿಸ್ಥಿತಿ ಎದುರಿಸಲು, ಕುಡಿಯುವ ನೀರಿನ ಅಭಾವವನ್ನು ತಪ್ಪಿಸಲು ಪರಿಸರಕ್ಕೆ ಪೂರಕವಾಗುವಂತಹ ಇಂತಹ ಕೆಲಸಗಳನ್ನು ಮಾಡುವ ಸಂಘ ಸಂಸ್ಥೆಗಳಿಗೆ ಶ್ರಮದಾನದ ಮೂಲಕ ಸಾರ್ವಜನಿಕರು ಸಹಕರಿಸಿದ್ದಲ್ಲಿ ಸರ್ಕಾರವು ಕೂಡ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸುತ್ತಿವೆ. ಕೆರೆಕಟ್ಟೆಗಳೇ ನಿಜವಾದ ದೇವರು, ಅವುಗಳನ್ನು ಸಂರಕ್ಷಿಸಿ ಪೋಷಣೆ ಮಾಡುವುದೇ ನಿಜವಾದ ಪೂಜೆ. ಗ್ರಾಮಾಂತರ ಪ್ರದೇಶದ ಜನರು ತಮ್ಮ ಗ್ರಾಮಗಳಲ್ಲಿರುವ ಕೆರೆಕಟ್ಟೆಗಳನ್ನು ಶ್ರಮದಾನದ ಮೂಲಕ ಪುನಶ್ಚೇತನಗೊಳಿಸಲು ಮುಂದಾಗಬೇಕು. ಇದಕ್ಕೆ ಬೇಕಾದ ಎಲ್ಲ ಸಲಹೆ ಸಹಕಾರಗಳನ್ನು ಹಸಿರು ಭೂಮಿ ಪ್ರತಿಷ್ಠಾನದಿಂದ ನೀಡುವುದಾಗಿ ತಿಳಿಸಿದರು. ನಂತರ ವೇಲಾಪುರಿ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಎಚ್ಎಂ ದಯಾನಂದ್ ಮಾತನಾಡಿ, ಅರಣ್ಯ ಸಂಪತ್ತು ಸಂರಕ್ಷಿಸುವ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಯುವ ಜನತೆ ಸಸ್ಯ ಸಂಕುಲ ಉಳಿವಿನ ಬಗ್ಗೆ ಜಾಗೃತಿಗೊಂಡು ಹಸಿರು ಉಳಿಸಬೇಕು. ಕಾಡಿನ ನಾಶದಿಂದ ಅರಣ್ಯ ಬಿಟ್ಟು ವನ್ಯಪ್ರಾಣಿಗಳು ನಾಡಿನತ್ತ ಬರುತ್ತಿವೆ. ಪ್ರತಿಯೊಬ್ಬರು ಗಿಡಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸುವ ಕೆಲಸವಾಗಬೇಕು. ಹಾಗೆಯೇ ಕೆರೆಕಟ್ಟೆಗಳನ್ನು ಉಳಿಸುವಂತಹ ಕೆಲಸ ಮಾಡಬೇಕು. ಮರ ಗಿಡಗಳನ್ನು ಕಡಿದು ನಗರೀಕರಣ ಮಾಡುವ ಮೂಲಕ ಸ್ವಚ್ಛಂದವಾದ ಗಾಳಿ ಸಿಗದೆ ಉಸಿರಾಡುವ ಸಮಸ್ಯೆ ಎದುರಾಗಿದ್ದು, ಕೋವಿಡ್-19 ಎಂಬ ಸಾಂಕ್ರಾಮಿಕ ರೋಗ ಎಲ್ಲೆಡೆ ವ್ಯಾಪಕವಾಗಿ 2ನೇ ಅಲೆ ಎದ್ದಿದ್ದು, ಉಸಿರಾಟದ ತೊಂದರೆಯಿಂದ ಹಲವಾರು ಸಾವು ನೋವುಗಳು ಎದುರಾಗುತ್ತಿರುವುದು ವಿಪರ್ಯಾಸವಾಗಿದೆ. ಇದಕ್ಕೆ ಕಾರಣ ನಾವು ಪರಿಸರ ನಾಶ ಮಾಡುತ್ತಿರುವುದು. ಪ್ರತಿಯೊಂದು ಮನೆಯಲ್ಲಿಯೂ ಒಂದು ಸಸಿ ನೆಟ್ಟರೆ ಆರೋಗ್ಯಕರವಾದ ಪರಿಸರವನ್ನು ನಾವು ಪಡೆಯಬಹುದಾಗಿದೆ ಎಂದರು. ಶುಭಾಶಯಗಳನ್ನು ಕೋರ್ತಾ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭೂಮಿ ದಿನ ನಡೀತಾ ಇದೆ. 51ನೇ ವರ್ಷ ಇದು, 51ನೇ ದಿನ ಆಗಿದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಭೂಮಿಯನ್ನು ಕಾಪಾಡಬೇಕಾಗಿದೆ. ಇವತ್ತಿನ ಘೋಷಣಾ ವಾಕ್ಯನೂ ಅದೇ ಆಗಿದೆ, ಅಂತಾರಾಷ್ಟ್ರೀಯ ಭೂಮಿಯನ್ನು, ನಮ್ಮ ಭೂಮಿಯನ್ನು ಕಾಪಾಡಿ ಅಂತ. ಸೊ ಈ ಭೂಮಿಯನ್ನು ಕಾಪಾಡಬೇಕಾಗಿದೆ. ಇವತ್ತೇನಾಗ್ತಾ ಇದೆ ಅಂತಂದರೆ, ಭೂಮಿನಲ್ಲಿ ಈ ತಾಪಮಾನ ಜಾಸ್ತಿ ಆಗಿಬಿಟ್ಟು, ತಾಪಮಾನ, ಈ ಎನ್ವೈರನ್ಮೆಂಟು ಇವೆಲ್ಲ ಜಾಸ್ತಿ ಆಗ್ತಾ ಇದೆ, ಎನ್ವೈರನ್ಮೆಂಟ್ ಹಾಳಾಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆಯಪ್ಪ ಅಂದರೆ, ಒಂದು ಹೇಳ್ತೀನಿ, ಕೆಲವು ಶಿಖರಗಳು ಈ ಸಂದರ್ಭದಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನದ ಸಮಿತಿ ಉಪಾಧ್ಯಕ್ಷರಾದ ಮಾಶುಮೂರ್ತಿ, ವೈಡಿಡಿ ಕಾಲೇಜಿನ ಉಪನ್ಯಾಸಕ ವೀರಭದ್ರಪ್ಪ, ನಿರ್ದೇಶಕರಾದ ಮಹೇಶ್, ನೂರ್ ಅಹಮದ್, ಸಂಪತ್, ಗ್ರೀನರಿ ಟ್ರಸ್ಟ್ ನಾಗರಾಜು, ಬಿಎಲ್ ಲಕ್ಷ್ಮಣ್, ಮಹೇಶ್ ಹಾಗೂ ಇತರರು ಹಾಜರಿದ್ದರು. ಜೀವ ವೈವಿಧ್ಯಗಳೊಂದಿಗೆ ಭೂಮಿಯ ರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಭೂದಿನವನ್ನು ಆಚರಿಸಲಾಗುತ್ತದೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಬಸವರಾಜ್ ತಿಳಿಸಿದರು. ಹಾಸನ ನಗರದ ಜವೇನಹಳ್ಳಿ ಕೆರೆಯಲ್ಲಿ ವಿಶ್ವ ಭೂದಿನದ ಅಂಗವಾಗಿ ಹಸಿರು ಭೂಮಿ ಪ್ರತಿಷ್ಠಾನ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಗರದ ಜವೇನಹಳ್ಳಿ ಕೆರೆ, ತಮ್ಲಾಪುರ ಕೆರೆ, ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ ಸೇರಿದಂತೆ ವಿವಿಧ ಭಾಗದಲ್ಲಿ ಸಾಂಕೇತಿಕವಾಗಿ ಕೆರೆಯ ಅಂಚಿನಲ್ಲಿ ಗಿಡ ನೆಡಲಾಗುತ್ತಿದೆ ಎಂದರು. 1970 ಏಪ್ರಿಲ್ 22ರಂದು ಮೊದಲನೆಯ ಬಾರಿ ಅಮೆರಿಕದಲ್ಲಿ ವಿಶ್ವ ಭೂದಿನದ ಆಚರಣೆ ಪ್ರಾರಂಭವಾಗಿದ್ದು, ಇಲ್ಲಿಗೆ 51 ವರ್ಷದ ವಿಶ್ವ ಭೂದಿನ ಆಚರಣೆ ಮಾಡುತ್ತಿದ್ದೇವೆ. ಕೋವಿಡ್ ನಂತರದ ದಿನಗಳಲ್ಲಿ ನಾವು ಭೂಮಿಯ ರಕ್ಷಣೆ ಮಾಡುವುದು ಎಷ್ಟು ಅಗತ್ಯ ಎಂಬುದು ಅರಿವಾಗಿದೆ. ಆದ್ದರಿಂದ ಜೀವ ವೈವಿಧ್ಯತೆಗೆ ರಕ್ಷಣೆಯೊಂದಿಗೆ ಭೂಮಿಯ ರಕ್ಷಣೆ ಏಕೆ ಮಾಡಬೇಕಿದೆ ಎಂಬುದು ಮುಖ್ಯವಾಗಿ ಕೊರೋನಾ ವೇಳೆ ಅರಿವಾಗಿದೆ. ಎಲ್ಲ ಜೀವಿಯ ಆಶ್ರಯ ತಾಣವಾಗಿರುವ ಭೂಮಿಯನ್ನು ರಕ್ಷಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇಂದು ನಾಳೆ 2 ದಿನಗಳಲ್ಲಿ 40 ದೇಶಗಳ ಒಳಗೆ ಒಂದೊಂದು ರೀತಿ ಆಚರಿಸಲಾಗುತ್ತಿರುವುದಾಗಿ ಹೇಳಿದರು. ಬ್ಯಾರಿಯರನ್ನು ಗೌರವಿಸತಕ್ಕಂಥದ್ದು ಹಿಂದೆಂದಿಗಿಂತ ಇಂದು ನಮಗೆ ಹೆಚ್ಚು ಮನವರಿಕೆ ಆಗ್ತಾ ಇದೆ.
ಅಂದರೆ ಫ್ರೂಟ್ ಬ್ಯಾಟ್ಸ್ ಅಂತ ಏನು ಹೇಳ್ತೀವಿ, ಬಾವುಲಿಗಳು ಏನು ಹೇಳ್ತೀವಿ, ಬಾವುಲಿಗಳಲ್ಲಿ ಇರ್ತಕ್ಕಂಥ ಕೊರೋನಾ ವೈರಸ್ಸು ಮನುಷ್ಯನಿಗೆ ಬೇರೆ ಬೇರೆ ಜೀವಿಗಳ ಮೂಲಕ ಪ್ರಭೇದಗಳ ಮೂಲಕ ಮನುಷ್ಯನನ್ನು ಪ್ರವೇಶಿಸಿ ಇವತ್ತಿನ ದಿನ ಇಡೀ ಪ್ರಪಂಚವನ್ನೇ ಜಾಗತಿಕ ಮಟ್ಟದಲ್ಲಿ ಪ್ರಪಂಚವನ್ನೇ ಲಾಕ್ಡೌನ್ ಮಾಡುವಂಥ ಸ್ಥಿತಿಗೆ ತರಬಲ್ಲದು ಒಂದು ಕಣ್ಣಿಗೆ ಕಾಣದ ಒಂದು ವೈರಸ್ ಅಂತಂದರೆ ನಾವು ನಿಸರ್ಗವನ್ನು ಇನ್ನೂ ಎಷ್ಟು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಥವಾ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಎಷ್ಟು ವಿಫಲರಾಗಿದ್ದೀವಿ ಅಂತಕ್ಕಂಥದ್ದು ನಮಗೆ ಇದರಿಂದ ಮನವರಿಕೆ ಆಗಬೇಕಾಗಿದೆ. ಎಲ್ಲೋ ಓದಿದೆ, ಎಲ್ಲೋ ಜನಪ್ರಿಯ ಒಂದು ಸಿನಿಮಾ ಗೀತೆ ಬರ್ತದೆ, ಪ್ರೀತಿ ಏಕೆ ಭೂಮಿ ಮೇಲಿದೆ ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಪೂರಕವಾಗಿ ನಿನ್ನೆ ದಿನ ಮಳೆ ಬಂದಿರೋದ್ರಿಂದ ಅತ್ಯಂತ ಪ್ರಶಸ್ತವಾದಂಥ ದಿನ ಅಂತ ನಾನು ಭಾವಿಸ್ತೇನೆ. ಇದು 1970ರಂದು ಏಪ್ರಿಲ್ 22ರಂದು ಅಮೆರಿಕದಲ್ಲಿ ಈ ಒಂದು ಅಭಿಯಾನ ಶುರುವಾಗ್ತದೆ, ವಿಶ್ವ ಭೂ ದಿನ ಅಂತಕ್ಕಂಥದ್ದು. ಅವಾಗ ಅದನ್ನು ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ ಅಂತ ಹೇಳ್ತಾರೆ. ಅದಾದಮೇಲೆ ಇದು ಇವಾಗ 51ನೇ ವರ್ಷ ನಾವು ವಿಶ್ವ ಭೂ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ವರ್ಷದ ಧ್ಯೇಯ ಬಂದು ರಿಸ್ಟೋರ್ ಅವರ್ ಪ್ಲಾನೆಟ್ ಅಂತಂದರೆ ಕೋವಿಡ್ ನಂತರದ ದಿನಗಳಲ್ಲಿ ನಾವು ಭೂಮಿಯನ್ನು ಹೇಗೆ ಸಂರಕ್ಷಿಸ್ಕೊಳ್ಬೇಕಾಗಿದೆ, ಜೀವ ವೈವಿಧ್ಯತೆಯನ್ನು ಯಾಕೆ ಸಂರಕ್ಷಿಸಬೇಕು ಅಂತಕ್ಕಂಥದ್ದು ನಮಗೆ ಪ್ರಾಯಶಃ ಕಳೆದ 2 ವರ್ಷದಲ್ಲಿ ಹಿಂದೆಂದಿಗಿಂತ ಹೆಚ್ಚು ಮನವರಿಕೆ ಆಗಿದೆ ಅಂತ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ನಾವು ಇರೋ ಒಂದು ಭೂಮಿಯನ್ನು, ಎಲ್ಲ ಜೀವಿಗಳ ಆಶ್ರಯ ತಾಣವಂಥ ಭೂಮಿಯನ್ನು ರಕ್ಷಿಸಿಕೊಳ್ಬೇಕು ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಈ ವರ್ಷ ರಿಸ್ಟೋರ್ ಅವರ್ ಪ್ಲಾನೆಟ್ ಅಂತಕ್ಕಂಥ ಒಂದು ಥೀಮನ್ನು ಕೊಟ್ಬಿಟ್ಟು ನಾವು ವಿಶ್ವ ಭೂ ದಿನವನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಎಸಿಎಫ್ ಹರೀಶ್, ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷ ಪುಟ್ಟಯ್ಯ, ಕಾರ್ಯದರ್ಶಿ ಚಿನ್ನೇನಹಳ್ಳಿ ಸ್ವಾಮಿ, ಉದ್ದೂರಳ್ಳಿ ಪುಟ್ಟೇಗೌಡ, ಟ್ರಸ್ಟ್ ಜಯರಾಮ್, ಪ್ರತಿಷ್ಠಾನದ ಟ್ರಸ್ಟಿ ಹಾಗೂ ಬಿಜೆಎಸ್ ಜಿಲ್ಲಾ ಗೌರವಾಧ್ಯಕ್ಷೆ ಡಾಕ್ಟರ್ ಸಾವಿತ್ರಿ, ಬಿಜಿವಿಎಸ್ ಹಾಸನ ತಾಲೂಕು ಅಧ್ಯಕ್ಷೆ ರಾಧಾ, ಅನನ್ಯ ಟ್ರಸ್ಟಿ ಕೆಟಿ ಜಯಶ್ರೀ, ವರ್ತುಲಕೆರೆ ಅಭಿವೃದ್ಧಿ ಸಮಿತಿಯ ಚಂದ್ರಮ್ಮ ಮತ್ತು ಭಾನುಮತಿ, ಹಸಿರು ಭೂಮಿ ಪ್ರತಿಷ್ಠಾನದ ಟ್ರಸ್ಟಿಗಳಾದ ಅಪ್ಪಾಜಿಗೌಡ, ರಾಜೇವೇಗೌಡ, ಅಹ್ಮದ್, ತೇಜೂರು ಗ್ರಾಮ ಪಂಚಾಯಿತಿ ಪಿಡಿಒ ರೋಹಿತ್, ಸಮಾಜ ಸೇವಕಿ ಕಲಾವತಿ, ಅರಣ್ಯಾಧಿಕಾರಿ ಬಸವರಾಜ್ ಹಾಗೂ ಸಿಬ್ಬಂದಿ, ವರ್ತುಲಕೆರೆ ಅಭಿವೃದ್ಧಿ ಸಮಿತಿಯ ಸದಸ್ಯರು, ಗ್ರಾಮಸ್ಥರು ಹಾಗೂ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನಲ್ಲಿ ಈಗಾಗಲೇ ಧಾರ್ಮಿಕ ಕೇಂದ್ರಗಳಲ್ಲಿ ಯಾವುದೇ ಪೂಜೆ ಹಾಗೂ ಪ್ರಾರ್ಥನೆಗೆ ಅವಕಾಶ ಇರುವುದಿಲ್ಲ. ಸರ್ಕಾರದ ಆದೇಶವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕೆಂದು ಸಿಪಿಐ ಎಸ್ಎನ್ ಶ್ರೀಕಾಂತ್ ತಿಳಿಸಿದರು. ತಮ್ಮ ಕಚೇರಿಯಲ್ಲಿ ಧಾರ್ಮಿಕ ಕೇಂದ್ರದ ಹಾಗೂ ಎಲ್ಲ ಮಸೀದಿಗಳ ಪ್ರಮುಖರನ್ನು ಕರೆದು ಮಾಹಿತಿ ನೀಡಿದ ಅವರು, ಈಗಾಗಲೇ ದೇಶದಲ್ಲಿ 2ನೇ ಕೋವಿಡ್ ಅಲೆ ಹೆಚ್ಚಾಗಿ ವ್ಯಾಪಿಸುತ್ತಿರುವ ಹಿನ್ನೆಲೆ ಸರ್ಕಾರ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಪೂಜೆ ಪ್ರಾರ್ಥನೆ ಸೇರಿದಂತೆ ಯಾವುದಕ್ಕೂ ಅವಕಾಶವಿಲ್ಲ. ಮುಸಲ್ಮಾನರ ಪವಿತ್ರ ರಂಜಾನ್ ಇರುವುದರಿಂದ ತಮ್ಮ ಮನೆಯಲ್ಲಿಯೇ ಪ್ರಾರ್ಥನೆ ಸಲ್ಲಿಸಬೇಕು. ಮೌಲ್ವಿಗಳು ಯಾವುದೇ ಕಾರಣಕ್ಕೂ ಭಕ್ತರಿಗೆ ಪ್ರಾರ್ಥನೆಗೆ ಅವಕಾಶ ಕೊಡಬಾರದೆಂದು ಸೂಚಿಸಿದರು. ಸರ್ಕಾರದ ಆದೇಶದ ಮೇರೆಗೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ 50 ಜನರಿಗೆ ಮಾತ್ರ ಪಾಸ್ ವಿತರಿಸಲಿದ್ದು, ಹೆಚ್ಚುವರಿ ಜನರನ್ನು ಸೇರಿಸಿದ್ದು ಕಂಡುಬಂದಲ್ಲಿ ಪ್ರಕೃತಿ ವಿಕೋಪ ಹಾಗೂ ವಿಪತ್ತು ಕಾಯ್ದೆಯಡಿ ಕಠಿಣ ಕ್ರಮ ಕೈಗೊಂಡು ಪ್ರಕರಣ ದಾಖಲಿಸಲಾಗುವುದು. ಅಲ್ಲದೆ ಪುರಸಭಾ ಚುನಾವಣೆ ಸಮೀಪ ಇರುವುದರಿಂದ ಯಾವುದೇ ರಾಜಕೀಯ ಅಭ್ಯರ್ಥಿಗಳು ಗುಂಪುಗೂಡಿ ಪ್ರಚಾರ ಮಾಡುವಂತಿಲ್ಲ. ಹಾಗೇನಾದರೂ ಕಂಡುಬಂದಲ್ಲಿ ಅವರ ಮೇಲೆ ಪ್ರಕರಣ ದಾಖಲಿಸಲಾಗುವುದು. ಬುಧವಾರ ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿಯಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ರಾತ್ರಿ 9ರಿಂದ ಬೆಳಗ್ಗೆ 6ರವರೆಗೂ ನೈಟ್ ಕರ್ಫ್ಯೂ ವಿಧಿಸಲಾಗಿದ್ದು, ತುರ್ತು ವಾಹನಗಳು ಸಂದರ್ಭಕ್ಕೆ ಅನುಗುಣವಾಗಿ ವಾಹನಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರ ವಾಹನಗಳಿಗೆ ಅವಕಾಶವಿರುವುದಿಲ್ಲ. ಅಲ್ಲದೆ ಶುಕ್ರವಾರ ರಾತ್ರಿ 9ರಿಂದ ಸೋಮವಾರ ಬೆಳಗ್ಗೆ 6ರವರೆಗೆ 144 ಸೆಕ್ಷನ್ ಜಾರಿ ಇದ್ದು, ಸಂಪೂರ್ಣ ಕರ್ಫ್ಯೂ ಇರುವುದರಿಂದ ಸಾರ್ವಜನಿಕರಿಗೆ ಹಾಗೂ ಹೊರ ಜಿಲ್ಲೆಯಿಂದ ಬರುವ ವಾಹನಗಳಿಗೆ ಅವಕಾಶವಿರುವುದಿಲ್ಲ. ಅಲ್ಲದೆ ಸರ್ಕಾರದ ಆದೇಶದ ಅನುಗುಣವಾಗಿ ಕೆಲವು ನಿರ್ಬಂಧಗಳನ್ನು ಸಡಿಲಿಸಿದ್ದು, ಯಾವುದೇ ವಾಹನಗಳು ಹಾಗೂ ಸಾರ್ವಜನಿಕರು ಈ ಆದೇಶ ಉಲ್ಲಂಘನೆ ಮಾಡಿದಲ್ಲಿ ಪ್ರಕರಣ ದಾಖಲಿಸಲಾಗುವುದು. ವಿವಿಧ ಪ್ರಕರಣಕ್ಕೆ ಸಂಬಂಧಿಸಿದಂತೆ 12 ಪ್ರಕರಣ ದಾಖಲಿಸಿದ್ದು, ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಎಸ್ಜಿ ಪಾಟೀಲ್ ಹಾಗೂ ಇತರೆ ಮಸೀದಿಯ ಮುಖಂಡರು ಹಾಜರಿದ್ದರು. ಹಾಸನ ನಗರದ ತಣ್ಣೀರುಹಳ್ಳ ಬೇಲೂರು ರಸ್ತೆಯ ವಿಜಯನಗರ ಬಡಾವಣೆ ಉದ್ಯಾನವನದಲ್ಲಿ ಉಚಿತ ಕಣ್ಣು ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ಬನವಾಸೆ ರಂಗಸ್ವಾಮಿ ಉದ್ಘಾಟಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ರಂಗಸ್ವಾಮಿ ಅವರು, ಕೊರೋನಾ ಇರುವುದರಿಂದ ಸಾಮಾಜಿಕ ಅಂತರದಲ್ಲಿ ಮಾಸ್ಕ್ ಕಡ್ಡಾಯದೊಂದಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಕಣ್ಣಿನ ಪರೀಕ್ಷೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಆಯೋಜಿಸಲಾಗಿದೆ. ಜೊತೆಯಲ್ಲಿ ಕೋವ್ಯಾಕ್ಸಿನ್ ಕೊಡಲಾಗುತ್ತಿದೆ ಎಂದರು. ಇದು ಮೊದಲ ಹಂತದಲ್ಲಿ ಪ್ರಾರಂಭಿಸಿದ್ದು, ಹಿರಿಯ ಜೀವಿಗಳಿಗೆ ನೆರವಾಗುವ ಉದ್ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ಹೇಳಿದರು. ಒಬ್ರಿಗೊಬ್ರು ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು. ಯಾಕೆಂತ ಹೇಳಿದ್ರೆ ಈಗ ಕೋವಿಡ್-19 ಅನ್ನೋದು ನಮಗೆ ಬದುಕನ್ನು ಕಲಿಸ್ಲಿಕ್ಕೆ ಬಂದಿದೆ. ನಂಗೆ ಇದು ರೋಗ ಅನ್ನೋದಕ್ಕಿಂತ ನಾವೆಲ್ಲ ಸಂಕುಚಿತವಾಗಿ ಒಂಥರ ಸ್ವಾರ್ಥವಾಗಿ ಬದುಕ್ತಿದ್ವಿ. ನಾವೆಲ್ಲ ಒಟ್ಟಾಗಿ ಬದುಕಬೇಕು. ಮನುಷ್ಯತ್ವ ಅಂದ್ರೆ ಅದು ಒಂದೇ ಜಾತಿ, ಮಾನವೀಯತೆ ಜಾತಿ, ಅದನ್ನ ಹೇಳ್ಕೊಡಕ್ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾವೆಲ್ಲ ಬದಲಾಗಬೇಕಾಗಿದೆ. ಹಾಗಾಗಿ ಎಲ್ಲರೂ ಒಬ್ರು
ಕಷ್ಟದಲ್ಲಿ ಒಬ್ಬರು ಭಾಗಿಯಾಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಫಸ್ಟ್ ಕೆಲಸ ಮಾಡೋಣ. ನಾಳೆ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಜನಸಂಖ್ಯೆಯನ್ನು ಸೇರಿಸಿ ಇನ್ನು ದೊಡ್ಡ ಮಟ್ಟಕ್ಕೆ ಇದು ಯಶಸ್ವಿ ಆಗಲಿ. ಇದೊಂದು ಸಣ್ಣ ಪ್ರಯತ್ನ. ಈ ಪ್ರಯತ್ನ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ, ಇವರೆಲ್ಲರಿಗೂ ಒಳ್ಳೇದಾಗಲಿ. ಇದು ಚಿಕಿತ್ಸೆ ಪಡ್ಕೊಳ್ಳುವಂಥ ನಮ್ಮ ಏನು ಹಿರಿಯರಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಶುಭ ಕೋರ್ತಾ, ಅಗತ್ಯವಿದ್ದರೆ ಅವರಿಗೆ ಚಿಕಿತ್ಸೆಯನ್ನು ಅಲ್ಲಿ ಬೇರೆ ಕಡೆ ಇನ್ನೊಂದು ಕಡೆ ವ್ಯವಸ್ಥೆ ಮಾಡಿದ್ವಿ, ಅಲ್ಲಿ ಮಾಡುವಂಥದ್ದು. ಹಾಗೂ ಕೋವ್ಯಾಕ್ಸಿನನ್ನು ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಎಲ್ಲರ ಒಂದು ಸಹಕಾರ ಅತ್ಯುತ್ತಮವಾಗಿದೆ. ಈ ಕೋವಿಡ್ ಏನು ಬಂದಿದೆ ಇದರ ನಡುವೆ ಕೂಡ ಜನಗಳಿಗೆ ಏನಾದರೂ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅನ್ನೋದು ನಮ್ಮ ಮಹದಾಸೆ ಆಗಿದೆ. ಈ ಕೋವಿದ್ದು ಬೇಗ ಎಲ್ಲರ ಒಂದು ಮನಸ್ಸಿನಿಂದ ದೂರ ಆಗಲಿ, ಇದನ್ನೆಲ್ಲರೂ ಒಗ್ಗಟ್ಟಾಗಿ ಬಡಿದೋಡಿಸೋಣ ಅಂಥೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಹಿರಿಯರಿಗೆ ಯಾರಿಗೆ ಕಣ್ಣಿನ ಪೊರೆ ಮತ್ತು ತೊಂದರೆ ಇದೆ ಅವರಿಗೆ ಅದನ್ನು ಶಸ್ತ್ರಚಿಕಿತ್ಸೆ ಮುಖಾಂತರವಾಗಿ ಅವರಿಗೆ ಕನ್ನಡಕವನ್ನು ಕೂಡ ಕೊಡಿಸೋದು ಅಂತೇಳಿ ನಾವು ಈಗ ನಿರ್ಧಾರ ಮಾಡಿದ್ದೀವಿ. ಹಾಗಾಗಿ ಎಲ್ಲವೂ ಸುಲಲಿತವಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಪ್ರಾರಂಭ ಆಗಿ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋದು ನಮ್ಮೆಲ್ಲರ ಸಹಕಾರ. ಅದಕ್ಕೆ ಪೂರಕವಾಗಿ ಚಂದನ್ ಮತ್ತು ವರದ ಪ್ರಸಾದ್ ಅವರ ಒಂದು ವರ್ಗ ಏನಿದೆ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಶಿಬಿರದಲ್ಲಿ ಬಳಗದ ವರದ ಪ್ರಸಾದ್, ಸುನಿಲ್, ಮೋಹನ್, ರಘು ಹಾಗೂ ಐಕೇರ್ನ ಗೌತಮ್, ಮಹಾದೇವ್ ಇವರ ಸಹಕಾರದಲ್ಲಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಕಳೆದ 40 ವರ್ಷಗಳಿಂದ ರಸ್ತೆ ಇಲ್ಲದೆ ಪರದಾಡುತ್ತಿದ್ದ ಸಾರಿಗೆ ನೌಕರರ ಬಡಾವಣೆಗೆ ಇದೀಗ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. 2ನೇ ವಾರ್ಡ್ನಲ್ಲಿರುವ ಸಾರಿಗೆ ನೌಕರರ ಬಡಾವಣೆಯಿಂದ ಮುಖ್ಯ ರಸ್ತೆಗೆ ಸುಮಾರು 250 ಮೀಟರ್ ರಸ್ತೆಯನ್ನು ಕಳೆದ 40 ವರ್ಷಗಳಿಂದ ಮಾಡದೆ ನೆನೆಗುದಿಗೆ ಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ ಜನರಿಗೆ ಓಡಾಡಲು ಅನಾನುಕೂಲವಾಗುತ್ತಿತ್ತು. ಇದನ್ನು ಅರಿತ 2ನೇ ವಾರ್ಡ್ನ ನಗರಸಭೆ ಸದಸ್ಯ ಮಂಜುನಾಥ್ ವಿಶೇಷ ಘಟಕ ಯೋಜನೆಯ ಮೂಲಕ ಇಲ್ಲಿನ 250 ಮೀಟರ್ ರಸ್ತೆ ಡಾಂಬರೀಕರಣಕ್ಕೆ ಯೋಜನೆ ರೂಪಿಸಿದ್ದಾರೆ. ಈ ಕಾಮಗಾರಿಗೆ ನಗರಸಭಾ ಎಇಇ ರಂಗಸ್ವಾಮಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಮಂಜುನಾಥ್ ಹಾಗೂ ಲೆಕ್ಕಾಧಿಕಾರಿ ಜಯಂತ್ ಹಾಜರಿದ್ದರು. ಈ ಬಗ್ಗೆ ಜೆಡಿಎಸ್ ಮುಖಂಡ ಸುನಿಲ್ ವಿವರ ನೀಡಿದರು. ನಗರಸಭೆಯ 2ನೇ ವಾರ್ಡ್ ವ್ಯಾಪ್ತಿಗೆ ಬರುವಂತಹ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದ ವಸತಿ ಗೃಹಗಳೇನಿವೆ ಅಲ್ಲೇ ವ್ಯಾಪ್ತಿಯಲ್ಲಿ ಸುಮಾರು 250 ಮೀಟರ್ಗಳ ಒಂದು ವಿಶೇಷ ಘಟಕದಲ್ಲಿ ನಗರಸಭೆ ವತಿಯಿಂದ ನಗರ ಠಾಣದ ವತಿಯಿಂದ ಒಂದು ರಸ್ತೆ ಡಾಂಬರೀಕರಣಕ್ಕೆ ಚಾಲನೆ ಕೊಟ್ಟಿದ್ದು, ಈ ಕೆಲಸ ಸುಮಾರು 40 ವರ್ಷಗಳಿಂದ ಸತತ ಪ್ರಯತ್ನದಿಂದ ಸರ್ಕಾರಿ ನೌಕರರಾದಂತಹ ಸಾರಿಗೆ ಸರ್ಕಾರಿ ನೌಕರರು ತುಂಬ ಪರದಾಡ್ತಾ ಇದ್ದರು. ಅದನ್ನು ಅರಿತಂತ ನಾವು ಈ ದಿನ ಸುಮಾರು 250 ಮೀಟರ್ಗಳ ರಸ್ತೆ ಡಾಂಬರೀಕರಣಕ್ಕೆ ಈ ದಿನ ಗುದ್ಲಿ ಪೂಜೆ ಮುಖಾಂತರ ಚಾಲನೆಯನ್ನು ಕೊಟ್ಟಿರ್ತೀವಿ. ಮಂಗಳ ಆಸ್ಪತ್ರೆ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ ಎನ್ಎಬಿಎಚ್ ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಇವರು ಎಜೆಡ್ ಸಿಂಟ್ ಜಾನ್ ಆಸ್ಪತ್ರೆ, ಬೆಲ್ಜಿಯಂ ದೇಶ, ಯುರೋಪ್ನಿಂದ ಬೆರಿಯಾಟ್ರಿಕ್ ಸರ್ಜರಿ ಫೆಲೋಶಿಪ್ ನಲ್ಲಿ ವೈದ್ಯಕೀಯ ತರಬೇತಿಯನ್ನು ಪಡೆದು ಒಬೆಸಿಟಿ ಮತ್ತು ಮೆಟಬಾಲಿಕ್ ಸರ್ಜರಿ ಕ್ಲಿನಿಕ್ ಅನ್ನ ನೂತನವಾಗಿ ಪ್ರಾರಂಭಿಸಿದ್ದಾರೆ. ಪಿತ್ತಕೋಶದ ಕಲ್ಲು, ಪಿತ್ತನಾಳದ ಕಲ್ಲು, ಪ್ಯಾಂಕ್ರಿಯಾಸ್ ನಾಳದ ಕಲ್ಲು, ಹರ್ನಿಯಾ, ಅಪ್ಯಾಂಡಿಸೈಟಿಸ್, ಅತಿಯಾದ ತೂಕದ ತೊಂದರೆ, ಅನ್ನನಾಳದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್, ಎಲ್ಲ ತರಹದ ಜಠರ, ಕರುಳಿನ, ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಗೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ನೀಡುವರು. ನಮ್ಮಲ್ಲಿ ನರರೋಗ, ಮೆದುಳು ಹಾಗೂ ಬೆನ್ನು ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ವೀರೇಂದ್ರ ಜಿಡಿ ಇವರು ಬೆನ್ನು ಮೂಳೆ, ಮೆದುಳಿನ ಕ್ಯಾನ್ಸರ್ ಗಡ್ಡೆ, ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಪಾರ್ಶ್ವವಾಯು, ಕುತ್ತಿಗೆ ಮತ್ತು ಸೊಂಟ ನೋವು, ಡಿಸ್ಕ್ ಆಪರೇಷನ್ ಇನ್ನು ಮುಂತಾದ ನರರೋಗಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮೈಕ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯ ಮೂಲಕ ಚಿಕಿತ್ಸೆ ನೀಡುವರು. ಡಾಕ್ಟರ್ ಮಧುಸೂದನ್ HC ಮೂತ್ರಪಿಂಡ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತಜ್ಞರು. ಇವರು ಕಿಡ್ನಿ ಡಯಾಲಿಸಿಸ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತು ಅಧಿಕ ರಕ್ತದೊತ್ತಡ ಹಾಗೂ ಎಲ್ಲಾ ರೀತಿಯ ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ. ಡಾಕ್ಟರ್ ಯತೀಶ್ ಶ್ರೀನಿವಾಸ್
ಯೂರೋಲಾಜಿಸ್ಟ್. ಇವರು ಕಿಡ್ನಿ ಸ್ಟೋನ್, ಉರಿ ಮೂತ್ರ, ಪ್ರಾಸ್ಟೇಟ್ ಸಮಸ್ಯೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞರು ಮತ್ತು ಲೈಂಗಿಕ ಸಮಸ್ಯೆಗಳಿಗೂ ಸೂಕ್ತ ಚಿಕಿತ್ಸೆ ನೀಡುವರು. ಇದೀಗ ಹಾಸನ ಜಿಲ್ಲೆಯ ಜನತೆಗೆ ಪ್ರಪ್ರಥಮ ಬಾರಿಗೆ ಮಂಗಳ ಆಟ್ರಿಯಂ ಹೃದಯ ಚಿಕಿತ್ಸಾ ಕೇಂದ್ರವನ್ನು ಪ್ರಾರಂಭಿಸಿದೆ. ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಆಶಿತ್ ಶ್ರೀಧರ್ ಇದೀಗ ಇವರು ಹಾಸನದ ಮಂಗಳ ಆಸ್ಪತ್ರೆಯಲ್ಲಿ ಹೃದಯಾಘಾತ ಕಾಯಿಲೆಗೆ ಸಂಬಂಧಿಸಿದಂತೆ ಎಲ್ಲಾ ತರಹದ ತುರ್ತು ಚಿಕಿತ್ಸೆ ನೀಡಲಿದ್ದಾರೆ. ಪ್ಯಾಥ್ ಲ್ಯಾಬ್, ಕಾರ್ಡಿಯಾಕ್, ಐಸಿಯು, ಇಕೋ, ಕಾರ್ಡಿಯೋಗ್ರಫಿ, ಆಂಜಿಯೋಪ್ಲಾಸ್ಟಿ, ಇಸಿಜಿ, ಟಿಎಂಟಿ, ಹೋಲ್ಟರ್, ಮಾನಿಟರಿಂಗ್, ಪೇಸ್ ಮೇಕರ್, ಇಂಪ್ಲಾಂಟೇಶನ್, 24/7 ಎಮರ್ಜೆನ್ಸಿ ಸರ್ವಿಸಸ್ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮಲ್ಲಿರುವ ಉತ್ತಮ ದರ್ಜೆಯ ಅನುಕೂಲಗಳು, ನುರಿತ ತಜ್ಞ ವೈದ್ಯರ ತಂಡ, 24 ಗಂಟೆ ಮೆಡಿಕಲ್ ಸೌಲಭ್ಯ, ಸುಸಜ್ಜಿತ ಪ್ರಯೋಗಾಲಯ, ಟಿಎಂಟಿ ಮತ್ತು ಎಕೋ ಪರೀಕ್ಷೆ, ಎನ್ಟಿಸಿವಿ ಪೀಡಿಯಾಟ್ರಿಕ್ ಐಸಿಯು ಮೇಲ್ ಅಂಡ್ ಫಿಮೇಲ್, ಹೊಸ ಮಾದರಿಯ ಸಿಟಿ ಸ್ಕ್ಯಾನ್, ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ, ಮೂಳೆ ಶಸ್ತ್ರಚಿಕಿತ್ಸೆ, ಹೊಸ ಡಯಾಲಿಸಿಸ್ ಸೆಂಟರ್, ಎಕ್ಸ್ರೇ ಕೇಂದ್ರ, ವೆಂಟಿಲೇಟರ್, ಐಸಿಯು. ನಮ್ಮಲ್ಲಿ ಕ್ಯಾನ್ಸರ್ ಮತ್ತು ಕ್ಯಾನ್ಸರೇತರ ಕಾಯಿಲೆಗಳಿಗೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯವಿದೆ. ಸುಸಜ್ಜಿತ ವಾರ್ಡ್ಗಳು, ಎಂಡೋಸ್ಕೋಪಿ ಹಾಗೂ ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ಶ್ರೀಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172 267 236 ಮತ್ತು 261891. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಮತ್ತು ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ಹಾಸನದಲ್ಲಿ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ, ರುಚಿಯಾದ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಖಾದ್ಯಗಳು ದೊರೆಯುತ್ತವೆ. ಚಿಕನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಚಿಕನ್ 65, ಮಟನ್ ಫ್ರೈ, ಬಿರಿಯಾನಿ, ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಫ್ರೈ, ಮಟನ್ ಫ್ರೈ, ಫಿಶ್ ಕಬಾಬ್ ಹಾಗೂ ವೆಜ್ ಫ್ರೈಡ್ ರೈಸ್, ರೋಟಿ ದಾಲ್ ಫ್ರೈ ದೊರೆಯುತ್ತದೆ. ರುಚಿಯಾದ, ಶುಚಿಯಾದ ವೆಜ್, ನಾನ್ ವೆಜ್ ಭೋಜನಕ್ಕೆ ಒಮ್ಮೆ ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್, ಸುಭಾಷ್ ಸ್ಕ್ವೇರ್, ಹಾಸನ್. ಮೊಬೈಲ್ ನಂಬರ್ 9845092237. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಮತ್ತು ನಾನ್ ವೆಜ್ ರೆಸ್ಟೋರೆಂಟ್. ಹೊಯ್ಸಳ ಹೋಂಡಾ. ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಪೃಥ್ವಿ ಥಿಯೇಟರ್ ಎದುರು ಬಿಎಂ ರಸ್ತೆ, ಹಾಸನ. ನಮ್ಮಲ್ಲಿ ಹೋಂಡಾ ಆಕ್ಟಿವಾ 6G, ಡಿಯೋ, ಆಕ್ಟಿವಾ 125, ಕ್ರೇಜಿಯಾ ಸ್ಕೂಟರ್ಗಳು ಮತ್ತು ಸಿಬಿ ಶೈನ್ 125, SP 125, ಯೂನಿಕಾರ್ನ್, ಎಕ್ಸ್ ಬ್ಲೇಡ್, ಲೀವೋ ಮತ್ತು CD 110 ಮೋಟಾರ್ ಸೈಕಲ್ಗಳು ದೊರೆಯುತ್ತವೆ. ಈಗ ನಿಮ್ಮ ನೆಚ್ಚಿನ ಹೋಂಡಾ ವಾಹನಗಳ ಖರೀದಿಗಾಗಿ ಪಾವತಿಸಿ ಕೇವಲ 5,555 ರೂಪಾಯಿ. ಮತ್ತು ನಿಮ್ಮ ನೆಚ್ಚಿನ ಹೋಂಡಾ CD 110 ಖರೀದಿಯೊಂದಿಗೆ ಪಡೆಯಿರಿ ಉಚಿತ ಬೆಳ್ಳಿ ನಾಣ್ಯ. ನಮ್ಮಲ್ಲಿ ಅತ್ಯುತ್ತಮ ಗ್ರಾಹಕ ಸೇವೆ ಹೊಂದಿರುವ SDFC, ICICI, ಮುತ್ತೂಟ್, ಇಂಡಸ್ ಎಂಡ್ ಮತ್ತು ಶ್ರೀರಾಮ್ ಫೈನಾನ್ಸ್ ಗಳ ವತಿಯಿಂದ ಕನಿಷ್ಠ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರೆಯುತ್ತದೆ. ನಮ್ಮಲ್ಲಿ ಎಲ್ಲಾ ಮಾದರಿಯ ಹೋಂಡಾ ವಾಹನಗಳಿಗೆ ಸರ್ವಿಸ್ ಮತ್ತು ರಿಪೇರಿ ಸೌಲಭ್ಯವಿದೆ. ಸರ್ವಿಸ್ಗಾಗಿ ಅಪಾಯಿಂಟ್ಮೆಂಟ್ ಪಡೆದು 1 ಗಂಟೆಯ ಎಕ್ಸ್ಪ್ರೆಸ್ ಸರ್ವಿಸ್ ಪಡೆಯಿರಿ. ನಮ್ಮಲ್ಲಿ ಎಲ್ಲಾ ರೀತಿಯ ಹೋಂಡಾ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ದೊರೆಯುತ್ತವೆ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಲೋಟಸ್ ಮೊಬೈಲ್, ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆಯ ಲೋಟಸ್.
ಗ್ರಾಹಕರಿಗೆ ವಿಶೇಷ ಆಫರ್ ಮತ್ತು ಡಿಸ್ಕೌಂಟ್ಗಳನ್ನು ನೀಡುತ್ತಿದೆ. ಯಾವುದೇ ಸ್ಮಾರ್ಟ್ ಫೋನ್ ಕೊಳ್ಳಿರಿ, ಉಡುಗೊರೆ ತಮ್ಮದಾಗಿಸಿಕೊಳ್ಳಿ. ಸುಲಭ ಮಾಸಿಕ ಕಂತಿನಲ್ಲಿ ಮೊಬೈಲ್ ಪಡೆಯಿರಿ 0% ಡೌನ್ ಪೇಮೆಂಟ್ ನಲ್ಲಿ. ಲೋಟಸ್ ಮೊಬೈಲ್ ಯಾವುದೇ ಬ್ರಾಂಡ್ ಮೊಬೈಲ್ ಖರೀದಿಯ ಮೇಲೆ ಅಪ್ ಟು 10% ಕ್ಯಾಶ್ ಬ್ಯಾಕ್ ಪಡೆಯಿರಿ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, EMI ಮೇಲೆ ಮೊಬೈಲ್ ಕೊಳ್ಳಿರಿ, 10,000 ವರೆಗೆ ಕ್ಯಾಶ್ ಬ್ಯಾಕ್ ಪಡೆಯಿರಿ. ಗ್ರಾಹಕರಿಗೆ ವಿಶೇಷ ಆಫರ್ ಮತ್ತು ಡಿಸ್ಕೌಂಟ್ಗಳನ್ನು ನೀಡುತ್ತಿದೆ. ಲೋಟಸ್ ಮೊಬೈಲ್ ವಿವೋ V20 Pro 5G ಮೊಬೈಲ್ ಕೊಳ್ಳಿರಿ ಹಾಗೂ ಉಚಿತವಾಗಿ 10,000 mAh ಪವರ್ ಬ್ಯಾಂಕ್ ಪಡೆಯಿರಿ. ಓಪೋ F19 Pro Plus, F19 Pro ಮೊಬೈಲ್ ಕೊಳ್ಳಿರಿ ಹಾಗೂ ಉಚಿತವಾಗಿ 999 ರೂಪಾಯಿಗಳ ಉಡುಗೊರೆ ಪಡೆಯಿರಿ. 6 ಮಂತ್ ಸ್ಕ್ರೀನ್ ಪ್ರೊಟೆಕ್ಷನ್ ಲಭ್ಯ. 1 ಮಂತ್ ಪ್ರೈಸ್ ಡ್ರಾಪ್ ಪ್ರೊಟೆಕ್ಷನ್. All branded accessories available. Start from at 99. Get up to 60% discount. ಲೋಟಸ್ ಮೊಬೈಲ್ 90 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಉಚಿತ ಡೆಲಿವರಿ ಸೌಲಭ್ಯ. ಲೋಟಸ್ ಮೊಬೈಲ್ ಹೆಚ್ಚಿನ ಆಫರ್ಸ್ ಗಳಿಗಾಗಿ ನಿಮ್ಮ ಹತ್ತಿರದ ಲೋಟಸ್ ಮೊಬೈಲ್ ಶೋರೂಮ್ಗೆ ಹಿಂದೆ ಭೇಟಿ ನೀಡಿ. SRS ಬಿಲ್ಡಿಂಗ್ ನಿಯರ್ NR ಸರ್ಕಲ್, BM ರೋಡ್, ಹಾಸನ್. ಕರೆ ಮಾಡಿ 9035489555. ಲೋಟಸ್ ಮೊಬೈಲ್ ನಿಮ್ಮ ಪ್ರೀತಿ ಪಾತ್ರರಿಗೆ ಪ್ರೀತಿಯ ಉಡುಗೊರೆ. ಲೋಟಸ್ ಮೊಬೈಲ್ಸ್. ಷರತ್ತುಗಳು ಅನ್ವಯ. ಮಲಬಾರ್ನಿಂದ 1 ಇಂಡಿಯಾ 1 ಗೋಲ್ಡ್ ರೇಟ್ ನೋಡು. ಇದೆಲ್ಲ ಹೇಳಿಕೆ ಅಷ್ಟೇ ದಿನೇಶ್ ಅವರೇ, ಏನಾದ್ರೂ ಒಂದು ಕ್ಯಾಚ್ ಖಂಡಿತ ಇರುತ್ತೆ. ಬಂದ್ರು ನೋಡಿ ನಮ್ಮ ಗೋಲ್ಡನ್ ಬಾಯ್. ನಿನ್ನೆ ಅಷ್ಟೇ ಆದಿತ್ಯ ಜ್ಯುವೆಲರಿ ಶಾಪಿಂಗ್ ಮಾಡಿದ್ರು. ಮದುವೆ ಹತ್ರ ಬರ್ತಿದೆಯಲ್ಲ. ಅರೆ ಹಾ ರಾಘು, ನೀನೇ ಹೇಳು, ಮಾರ್ಕೆಟ್ ನಲ್ಲಿ ಈಗ ಚಿನ್ನದ ಬೆಲೆ ಎಷ್ಟಿದೆ? ಅರೆ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಆದಿತ್ಯದ್ದು ಫಿಕ್ಸ್. ಮಲಬಾರ್ ಅಲ್ಲೇ ಕರ್ಕೊಂಡು ಹೋಗಿದ್ಲು. ಅವರ ಪಾಲಿಸೀಸ್ ಬೇರೆನೆ. ಯಾವಾಗ್ಲೂ ಮಲಬಾರ್ ಅವರ ಚಿನ್ನ 100% BIS ಹಾಲ್ಮಾರ್ಕ್ ಹೊಂದಿದೆ ಮತ್ತು ಜವಾಬ್ದಾರಿಯುತ ಸೋರ್ಸ್ ಮಾಡಲಾಗುತ್ತದೆ. ಅಂದ್ರೆ ಮನಸ್ಸಿಗಿಂತಲೂ ಪ್ಯೂರ್ ಆಗಿದೆ ಈ ಗೋಲ್ಡ್. ಖಂಡಿತ. ಮತ್ ಅಂಕಲ್, ಚಿನ್ನ ಎಂತ ಆಸ್ತಿ ಅಂದ್ರೆ ಅದು ಸಂಪೂರ್ಣ ಶುದ್ಧವಾಗಿರಬೇಕು, ತಯಾರಿಕೆಯಿಂದ ಮಾರಾಟದವರೆಗೆ. ಇಷ್ಟೊಂದು ಕ್ವಾಲಿಟಿ ಚೆಕ್ಸ್ ಇದೆ ಅಂದ್ಮೇಲೆ ರೇಟು ಹೆಚ್ಚಿರ್ಬೋದು. ಅಯ್ಯರ್ ಅಂಕಲ್, 1 ಬೆಸ್ಟ್ ಗೋಲ್ಡ್ ರೇಟ್ ಇಡೀ ಭಾರತದಲ್ಲಿ. ಮತ್ತೆ ಯಾವುದೇ ಕ್ಯಾಚ್ ಇಲ್ಲ ಅಯ್ಯರ್ ಅವರೇ. ಈಗ 100% BIS ಹಾಲ್ಮಾರ್ಕ್ ಹೊಂದಿರುವ ಮತ್ತು ಜವಾಬ್ದಾರಿಯುತವಾಗಿ ಸೋರ್ಸ್ ಮಾಡಿರುವ ಚಿನ್ನಕ್ಕೆ ಭಾರತದಾದ್ಯಂತ ಒಂದೇ ಅತ್ಯುತ್ತಮ ಬೆಲೆ ಪಡೆಯಿರಿ. 1 ಇಂಡಿಯಾ 1 ಗೋಲ್ಡ್ ರೇಟ್. ಇದು ಮಲಬಾರ್ನ ಪ್ರಾಮಿಸ್. ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್, ಕಸ್ತೂರಿ ರಸ್ತೆ, ಕಲ್ಯಾಣ್ ಜ್ಯುವೆಲರ್ಸ್ ಎದುರು, ಹಾಸನ. ಹಾಸನ ಜಿಲ್ಲೆಯಲ್ಲೇ ಮನೆ ಮಾತಾದ ಮಂಜುನಾಥ ಎಲೆಕ್ಟ್ರಿಕಲ್ಸ್ ಅಧಿಕೃತ ಮಾರಾಟಗಾರರು ಇನ್ ಆಲ್ ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್ ಅಂಡ್ ಸಬ್ಮರ್ಸಿಬಲ್ ಮೋಟಾರ್ಸ್. ಗ್ರಾಹಕರಿಗೆ ಎಲ್ಲ ಬೇಕಾದ ಎಲೆಕ್ಟ್ರಿಕಲ್ಸ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ರೈತರಿಗೆ ಬೇಕಾದ ಸಬ್ಮರ್ಸಿಬಲ್ ಪಂಪ್ಸ್, ಮೋಟಾರ್ಸ್, ಅಂಡರ್ ಗ್ರೌಂಡ್ ಕೇಬಲ್, ಸಿಂಗಲ್ ಅಂಡ್ 3 ಫೇಸ್ ಸಬ್ಮರ್ಸಿಬಲ್ ಮೋಟಾರ್ಸ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿ ಹ್ಯಾವೆಲ್ಸ್, ವಿಗಾರ್ಡ್, ಒಪ್ವೆಲ್ಸ್, GM, ಪಾಲಿಕ್ಯಾಬ್, ಫಿನೋಲೆಕ್ಸ್, ಕೋಲಾಸ್, ಲಿಗ್ರ್ಯಾಂಡ್, ಗೋಲ್ಡ್ ಮೆಡಲ್, ಆಂಕರ್, ಎಲ್ಲಿಸ್, ಹೈಫೈ, CPL ಕಂಪನಿಗಳ ಎಲೆಕ್ಟ್ರಿಕಲ್ ಐಟಂಗಳು ಉತ್ತಮ ಗುಣಮಟ್ಟದ ದರ್ಜೆಯಲ್ಲಿ ದೊರೆಯುತ್ತವೆ. ಹಾಗೂ ನಿರ್ಮಾಣಗೊಳ್ಳುತ್ತಿರುವ ಮನೆ ಮತ್ತು ಇಂಡಸ್ಟ್ರಿಯಲ್ ಕಂಪನಿಗಳಿಗೆ ಬೇಕಾದ ಎಲೆಕ್ಟ್ರಿಕಲ್ ಕೇಬಲ್, ಸ್ವಿಚ್, DC ಬಾಕ್ಸ್, LED ಲೈಟ್ಸ್, ಸ್ಟ್ರೀಟ್ ಲೈಟ್ಸ್ ಮತ್ತು ಎಲ್ಲಾ ತರಹದ ವಾಲ್ ಫ್ಯಾನ್ಸ್, ಸೀಲಿಂಗ್ ಫ್ಯಾನ್ಸ್, ಟೇಬಲ್ ಫ್ಯಾನ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಭೇಟಿ ಕೊಡಿ ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್, ಕಸ್ತೂರಿ ರಸ್ತೆ, ಕಲ್ಯಾಣ್ ಜ್ಯುವೆಲರ್ಸ್ ಎದುರು, ಹಾಸನ. ಫೋನ್ ನಂಬರ್ 08172233051. ಮೊಬೈಲ್ ನಂಬರ್ 9448482394 ಮತ್ತು 9449119394. ಯುನಿಲೇಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯುನಿಲೇಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶೋರೂಮ್ನಲ್ಲಿ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ವಸ್ತುಗಳ ಭಂಡಾರ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ವಾಷಿಂಗ್ ಮಷಿನ್ಸ್, ರೆಫ್ರಿಜರೇಟರ್ಸ್, LED ಟಿವಿಸ್, ಮೊಬೈಲ್ಸ್, ಏರ್ ಕಂಡೀಷನರ್ಸ್, ಮಿಕ್ಸರ್ಸ್, ಗ್ರೈಂಡರ್ಸ್ ಇತ್ಯಾದಿ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. 0% ಫೈನಾನ್ಸ್, ಡೌನ್ ಪೇಮೆಂಟ್, ಗ್ಯಾರಂಟಿ, ಕಡಿಮೆ ಬೆಲೆ, ಖಚಿತವಾದ ಉಡುಗೊರೆಗಳು, ಬಜಾಜ್ ಫಿನ್ಸರ್ವ್ನಿಂದ EMI ಸೌಲಭ್ಯ ಮತ್ತು ಯುನಿಲೇಟ್ ಕಂಪನಿಯು ರಾಜ್ಯಾದ್ಯಂತ ತನ್ನ 55 ಶಾಖೆಗಳನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM ರೋಡ್, ಬಿಸೈಡ್ ಯೂನಿಟಿ ಸ್ಕ್ಯಾನ್, ಅಪೋಸಿಟ್ ಹೋಟೆಲ್ ಜ್ವೆಲ್ ರಾಕ್, ಹಾಸನ್. ಫೋನ್ ನಂಬರ್
9900322412 ಹಾಗೂ 9900987331. ಬೇಲೂರು ಪಟ್ಟಣದ 14 ಮತ್ತು 15ನೇ ವಾರ್ಡಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಬಿರುಸಿನ ಪ್ರಚಾರ ಮಾಡಲಾಯಿತು. ರಾಜ್ಯ ಕೆಪಿಸಿಸಿ ಉಪಾಧ್ಯಕ್ಷ ಬಿ ಶಿವರಾಮ್ ನೇತೃತ್ವದಲ್ಲಿ 14ನೇ ವಾರ್ಡಿನ ದಿವ್ಯ ಗಿರೀಶ್, 15ನೇ ವಾರ್ಡಿನ ಉಷಾ ಸತೀಶ್ ಪರವಾಗಿ ಮತಯಾಚನೆ ಮಾಡಿದರು. ನಂತರ ಮಾತನಾಡಿದ ಅವರು, ಇದೇ ತಿಂಗಳು 27ರಂದು ನಡೆಯಲಿರುವ ಪುರಸಭಾ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಈ ಬಾರಿ ಹೆಚ್ಚು ಗೆಲ್ಲಿಸಲು ಮತದಾರರು ಒಲವು ತೋರಿದ್ದು 23 ವಾರ್ಡ್ಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕ ನಾವು ಪುರಸಭೆಯ ಅಧಿಕಾರ ಹಿಡಿಯಲಿದ್ದೇವೆ. ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಮನಗಂಡು ಮತದಾರರು ಅಭ್ಯರ್ಥಿಗಳನ್ನು ಆಶೀರ್ವದಿಸಲಿದ್ದಾರೆ. ನಾವು ನಮ್ಮ ಅಭ್ಯರ್ಥಿಗಳ ಪರವಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಮತ ಕೇಳುತ್ತಿದ್ದು ಯಾವ ಪಕ್ಷದ ಬಗ್ಗೆಯೂ ಸಹ ಟೀಕೆ ಟಿಪ್ಪಣಿ ಮಾಡದೆ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿದ್ದೇವೆ ಎಂದು ತಿಳಿಸಿದರು. ಪ್ರಚಾರ ಮಾಡುವಾಗ ಪಕ್ಷದ ತತ್ವ ಸಿದ್ಧಾಂತ, ಎರಡನೇದು ವೈಯಕ್ತಿಕವಾಗಿ ಕೂಡ ಧರ್ಮಣ್ಣನವರ ನಾಯಕತ್ವ ಮುಖಂಡತ್ವ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಅವರು ಬಹುಶಃ ಈ ಬೇಲೂರು ಈ ಕ್ಷೇತ್ರದ ವ್ಯಾಪ್ತಿನಲ್ಲಿ ಈ ಟೌನ್ ನಗರದಲ್ಲಿ ಅವರೇ ಪ್ರಥಮ ನಿವಾಸಿಗಳು. ಅವರು ಭಾಳ ವರ್ಷದಿಂದ ನಿರಂತರವಾಗಿ ಈ ಪ್ರದೇಶವನ್ನು ಪ್ರತಿನಿಧಿಸಿರ್ತಕ್ಕಂಥವ್ರು. ಬಹುಶಃ ಇಲ್ಲಿರ್ತಕ್ಕಂಥ ಪ್ರತಿ ಮತದಾರರು ಕೂಡ ಒಂದಲ್ಲ ಒಂದು ರೀತಿಯ ಸಹಾಯವನ್ನು ಪಡೆದವರಾಗಿದ್ದಾರೆ. ಅದರಿಂದ ಅವ್ರ ಮಾತಿಗೆ ಹೆಚ್ಚು ಇಲ್ಲಿ ಮಾನ್ಯತೆ ಇದೆ. ಕೆಪಿಸಿಸಿ ಸದಸ್ಯ ಹಾಗೂ ಮಾಜಿ ಪುರಸಭೆ ಸದಸ್ಯ ಬಿಎಲ್ ಧರ್ಮೇಗೌಡ ಮಾತನಾಡಿ, ಈ ಬಾರಿ ಪುರಸಭೆಯು ಕಾಂಗ್ರೆಸ್ ಪಕ್ಷವು ಸರಳ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿಯಲಿದ್ದು 17ಕ್ಕೂ ಅಧಿಕ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲ್ಲಲಿದ್ದು ಪಟ್ಟಣದ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್, ನೀರು, ಚರಂಡಿ ಮುಂತಾದ ಸಮಸ್ಯೆಗಳನ್ನು ಈಡೇರಿಸುವುದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಉದ್ದೇಶ. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ವರ್ಗದ ಮತದಾರರನ್ನು ಒಳಗೊಂಡಿದ್ದು ನಿರೀಕ್ಷೆಗೂ ಮೀರಿದ ಫಲಿತಾಂಶ ಕಾಂಗ್ರೆಸ್ ಪಕ್ಷ ನೀಡಲಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಶಾಂತ್ ಮಾತನಾಡಿ, ಈ ಬಾರಿ ನಮ್ಮ ಪಕ್ಷವು 2 ಅಂಕಿ ದಾಟಲಿದ್ದು ಕೋವಿಡ್ ಜಾಸ್ತಿ ಆಗುತ್ತಿರುವ ಹಿನ್ನೆಲೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಪ್ರಚಾರ ಮಾಡುತ್ತಿದ್ದೇವೆ. ಈ ಹಿಂದೆ 2 ವಾರ್ಡ್ಗಳು ಧರ್ಮೇಗೌಡ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿತ್ತು. ಮತ್ತೆ ಅದೇ ಇತಿಹಾಸ ಮರುಕಳಿಸುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈಗ ಅಣ್ಣ ಎಲ್ಲ ಹೇಳಿದಾಗೆ ಧರ್ಮೇಗೌಡರ ಮೂಲ ನಿವಾಸ ಮತ್ತು ಹೋದ ಸರಿ ಸಹ ಇದೇ ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿ ಗೆದ್ದಿದೆ. ಈ ಕ್ಷೇತ್ರ ಕಾಂಗ್ರೆಸ್ ಇತ್ತು, 14 ಕಾಂಗ್ರೆಸ್ ಇತ್ತು. ಹಾಗಾಗಿ ನಮಗೆ ಇದ್ರ ಜೊತೆಗೆ ಎದುರಾಳಿಯಾಗಿ ನಿಲ್ತಿದ್ದಂಥ ಚಂದ್ರಶೇಖರ್ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಅವರ ಧಾರಾಳತನದಿಂದ ನನಗೆ ಆಯಿತು, ನಮ್ಮ ಸತೀಶ್ಗೆ ಟಿಕೆಟ್ನಾಗಲಿ ಅವ್ರನ್ನ ನಾವೆಲ್ಲ ಸೇರಿ ಗೆಲ್ಲಿಸ್ತೀವಿ ಅಂತ ಹೇಳಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ರಂಗನಾಥ್ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಎಲ್ಲ ಈ ಕ್ಷೇತ್ರದ 15ನೇ ವಾರ್ಡು 14ನೇ ವಾರ್ಡು ನಮ್ಮ ಧರ್ಮಣ್ಣನ ಕುಟುಂಬ ಇರ್ಬೋದು, ಸತೀಶ್ ಅವರಿಗೆ ಮತ್ತು ಧರ್ಮಣ್ಣವ್ರದ್ದು ಇಲ್ಲಿ ನಿಲ್ಲಿಸಿರೋಂಥ ದಿವ್ಯ ಗಿರೀಶ್ ಅವರು ಜಯಶೀಲರಾಗಿ ನಮ್ಮ ಪಾರ್ಟಿ ಒಂದು 2 ನಂಬರ್ ಜೊತೆಗೆ 23ರಲ್ಲಿ ನಾವು ಅಧಿಕ ಸಂಖ್ಯೆಯನ್ನು ತಗೊಂಡು ಪುರಸಭೆಯನ್ನು. ಅಭ್ಯರ್ಥಿಗಳಾದ ಉಷಾ ಸತೀಶ್ ಹಾಗೂ ದಿವ್ಯ ಗಿರೀಶ್ ಮಾತನಾಡಿ, ಎಲ್ಲ ನಾಯಕರು ಈಗಾಗಲೇ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಮಹಿಳೆಯರಿಗೆ ಅವಕಾಶ ನೀಡಿದ್ದು ಕಾಂಗ್ರೆಸ್ ಪಕ್ಷ ಮಾಡಿರುವ ಜನಪರ ಕೆಲಸಗಳು ನಮ್ಮ ಗೆಲುವಿಗೆ ಸಹಕಾರಿಯಾಗಲಿದ್ದು ಈ ಹಿಂದೆ 2 ವಾರ್ಡ್ಗಳಲ್ಲೂ ನಮ್ಮ ಪಕ್ಷವೇ ಜಯಗಳಿಸಿದ್ರಿಂದ ಮತ್ತೆ ಮತದಾರರ ಆಶೀರ್ವಾದದೊಂದಿಗೆ ಗೆಲ್ಲುವ ಮೂಲಕ ಸಾರ್ವಜನಿಕರ ಸೇವೆಗೆ ಮುಂದಾಗಲಿದ್ದೇವೆ ಎಂದರು. ಈ ತಿಂಗಳ ದಿನಾಂಕ 27ರಂದು ನಡೀತಾ ಇದೆ. 14 ಮತ್ತು 15ನೇ ವಾರ್ಡಿನ ಮತದಾರರಲ್ಲಿ ನಾವು ಮತಬೇಟೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಎಲ್ಲ ಒಳ್ಳೆ ಶುಭ ಸೂಚನೆಗಳು ಸಿಕ್ಕಿವೆ. ನಮ್ಮ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. 14 ಮತ್ತು 15 ವಾರ್ಡ್ಗಳನ್ನು ನಾವು ಮತದಾರರನ್ನ ಭೇಟಿ ಮಾಡಿ. ಮತಯಾಚನೆ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್, ಚಂದ್ರಶೇಖರ್, ಮಾಜಿ ಸದಸ್ಯ ಸತೀಶ್, ಜುಬೇರ್, ಮಾಜಿ ನಾಮಿನಿ ಸದಸ್ಯ ದೇವರಾಜ್, ಗಿರೀಶ್, ರಂಗನಾಥ್, ಸುಲೋಚನಾ, ವೆಂಕಟೇಶ್, ಕೃಷ್ಣಮೂರ್ತಿ, ಬಾಬು ಹಾಗೂ ಇತರರು ಹಾಜರಿದ್ದರು. ಹಾಸನ ಜಿಲ್ಲೆಯಲ್ಲೂ ಕೊರೋನಾ ವೈರಸ್ಗೆ ಪ್ರಾಣ ಕಳೆದುಕೊಳ್ಳುತ್ತಿರುವವರ ಮೃತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಚನ್ನರಾಯಪಟ್ಟಣದಲ್ಲೂ ಕಿಲ್ಲರ್ ಕೊರೋನಾ 26 ವರ್ಷದ ಯುವತಿಯನ್ನು ಬಲಿ ಪಡೆದಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಚೌಡನಹಳ್ಳಿಯಲ್ಲಿ 26 ವರ್ಷದ ರಶ್ಮಿ ಮೃತಪಟ್ಟಿದ್ದು ಬೆಂಗಳೂರಿನಿಂದ ಬಂದಿದ್ದ ಯುವತಿಗೆ ತೀವ್ರ ಜ್ವರ ಕಾಣಿಸಿಕೊಂಡಿತ್ತು. ಜ್ವರದ ಹಿನ್ನೆಲೆ ಕೊರೋನಾ ಪರೀಕ್ಷೆ ಮಾಡಿಸಿದಾಗ ಯುವತಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿತು. ಸೋಂಕು ತಗುಲಿದ ಕಾರಣ ಯುವತಿಯನ್ನು ಐಸಿಯುನಲ್ಲಿಟ್ಟು ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ 3 ದಿನ ಐಸಿಯುನಲ್ಲಿದ್ದು ಯುವತಿ ಪ್ರಾಣ ಬಿಟ್ಟಿದ್ದಾಳೆ. ಯುವತಿಯ ಸಾವಿನ ಹಿನ್ನೆಲೆಯಲ್ಲಿ ಇಡೀ ಗ್ರಾಮದಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಯುವತಿ ಮನೆಯವರು ಸೇರಿ ಇಡೀ ಗ್ರಾಮದ ಜನರಿಗೆ ಕೋವಿಡ್ ಪರೀಕ್ಷೆ ಮಾಡಲು ತಯಾರಿ ನಡೆಸಲಾಗಿದೆ. ವೈದ್ಯರು ಇಂದು ಗ್ರಾಮದ 70 ಜನರಿಗೆ ಕೊರೋನಾ ಪರೀಕ್ಷೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿ ನಿಮಿಷಕ್ಕೆ 8 ರಿಂದ 9 ಜನ ಕೊರೋನಾ ಸೋಂಕಿತರು ಪತ್ತೆಯಾಗುತ್ತಿದ್ದಾರೆ.
ನಿನ್ನೆ ಒಟ್ಟು 30,000 ಗಡಿ ದಾಟಿದೆ. ಸಾವಿನ ಸಂಖ್ಯೆಯಲ್ಲೂ ಏರಿಕೆಯಾಗುತ್ತಿದೆ. ಗಂಟೆಗೆ 2ರಿಂದ 3 ಸೋಂಕಿತರು ಮೃತಪಡುತ್ತಿದ್ದಾರೆ. ಸದ್ಯ ಈಗ ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ಆತಂಕಕ್ಕೆ ನೂಕಿದೆ. ಚಿತಾಗಾರದಲ್ಲಿ ಸಾಲುಗಟ್ಟಿ ನಿಂತಿರುವ ಶವಗಳನ್ನು ನೋಡಿದ್ರೆ ಬದುಕು ಇಷ್ಟೇನಾ ಅನಿಸಿಬಿಡುತ್ತೆ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಈಗ ಬೆಂಗಳೂರಿನಿಂದ ಹಾಸನ ಜಿಲ್ಲೆಯ ಕಡೆ ಮುಖ ಮಾಡುತ್ತಿದ್ದು, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಮಗೆ ಹಾಸಿಗೆ ನೀಡಿ ಎಂದು ಶಾಸಕರ ಬಳಿ ಈಗ ಬೇಡಿಕೆ ಇಟ್ಟಿದ್ದಾರಂತೆ. ಇನ್ನು ಈ ಬಾರಿ ಮುಂಬೈನಿಂದ ಬರುವ ಸಾರ್ವಜನಿಕರಿಗಿಂತ ಬೆಂಗಳೂರಿನ ಕಡೆಯಿಂದ ಬರುವ ರೋಗಿಗಳು ಹೆಚ್ಚಾಗುತ್ತಿದ್ದಾರೆ. ಈ ಬಗ್ಗೆ ತಿಳಿಸಿದ ಶಾಸಕ ಸಿಎನ್ ಬಾಲಕೃಷ್ಣ, ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದ ಹೊರವಲಯದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ಬಿಟ್ಟು ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಸರ್ಕಾರವು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆರೋಗ್ಯ ರಕ್ಷಣೆಗೆ ಹೆಚ್ಚು ಹಣ ಬಿಡುಗಡೆ ಮಾಡುವ ಮೂಲಕ ಸಾರ್ವಜನಿಕರ ಹಿತ ಕಾಯಬೇಕೆಂದು ಮನವಿ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ದಾಖಲೆಯ 663 ಪಾಸಿಟಿವ್ ಪತ್ತೆ. ಹೆಚ್ಚಾಗುತ್ತಿರುವ ಕೋವಿಡ್ ಸಾವಿನ ಸಂಖ್ಯೆ. ಇಂದು 4 ಮರಣ. ಲಸಿಕೆ ಪಡೆಯಲು ಹಿಂದೇಟು ಹಾಕುತ್ತಿರುವ ವಯಸ್ಕರು. ಕೊರೋನಾ ಸೋಂಕು ಹಿನ್ನೆಲೆ ಹಾಫ್ ಲಾಕ್ಡೌನ್ ಜಾರಿ ಮಾಡಿದ ಜಿಲ್ಲಾಡಳಿತ. ಅಗತ್ಯ ವಸ್ತುಗಳ ಹೊರತು ಎಲ್ಲ ವ್ಯಾಪಾರ ವಹಿವಾಟುಗಳು ಮೇ 4ರವರೆಗೆ ಬಂದ್. ಏಕಾಏಕಿ ನಿರ್ಧಾರಕ್ಕೆ ಜಿಲ್ಲೆಯ ವರ್ತಕರ ಅಸಮಾಧಾನ. ಎರಡನೇ ಅಲೆ ಬಗ್ಗೆ ತಿಳಿದಿದ್ದರೂ ಚುನಾವಣೆಯಲ್ಲಿ ಕಾಲ ಕಳೆದ ಸರ್ಕಾರ. ಜನರ ಪ್ರಾಣದ ಮೇಲೆ ಚೆಲ್ಲಾಟ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತೀವ್ರ ಬೇಸರ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.